ಈಗ ಯಾವುದೇ ಪ್ರಶ್ನೆ ಉತ್ತರ ಇದ್ರೆ ಸ್ವಲ್ಪ ಪ್ರಶ್ನೆಗಳು ನೋಡಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಸೊ ಸಮಯ ಇತ್ತು, ಅದಕ್ಕೆ ನಾನು ತುಂಬಾ ಫಾಸ್ಟ್ ಆಗಿ ಹೋಗ್ಬೇಕಾಗಿದೆ, ದಯವಿಟ್ಟು ಕ್ಷಮಿಸಿ. ಸೊ ಯಾವ್ದಾದ್ರು ಪ್ರಶ್ನೆಗಳಿದೆ ದಯವಿಟ್ಟು ಕೇಳಿ. ಸರ್ ನಮಸ್ತೆ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಎಸ್ ಸರ್, ನಿನ್ನೆ ನಾನು ಇದು ಕೃಷ್ಣಾನಂದ ಇದು ನಮ್ಮ ಕನಕಮ್ಮ ಮೇಡಮ್ ಹೇಳಿದ್ರಲ್ಲ ಸರ್, ಕೃಷ್ಣಾನಂದ ಆಶ್ರಮ ಅಂತ ಹೇಳಿ ನಿನ್ನೆ ವಿಸಿಟ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಎಸ್ 2.5 hours ಅಲ್ಲಿ ಮೆಡಿಟೇಷನ್ ಇತ್ತು. ನಾನು ಇಲ್ಲಿ ಡೈಲಿ ಮೆಡಿಟೇಷನ್ 1 hour ನೀವು ಮಾಡಿಸ್ತಿರಲ್ಲ, ಅದರಿಂದ ತುಂಬಾ ಹೆಲ್ಪ್ ಆಯ್ತು. ಇಲ್ಲಾಂದ್ರೆ ಇಲ್ಲಿ ಕುತ್ಕೊಳಕ್ ಆಗ್ತಾ ಇರಲಿಲ್ಲ, 2.5 ಗಂಟೆ ಕುತ್ಕೊಳಕ್ ಆಗ್ತಾ ಇರಲಿಲ್ಲ ನಾನು ಇಲ್ಲಿ ಮೆಡಿಟೇಷನ್ ಮಾಡ್ಲಿಲ್ಲ ಅಂದಿದ್ರೆ. ತುಂಬಾ ಚೆನ್ನಾಗಿತ್ತು ಸರ್. ಆಮೇಲೆ ಈ ಅತೀಂದ್ರ ಯೋಗಿಗಳು ಈಗ ನಮ್ಮ ಜೊತೆಗೆ ಇದಾರಲ್ಲ ಸರ್, ಲೈವ್ ಆಗಿದ್ದಾರಲ್ಲ ಅತೀಂದ್ರ ಯೋಗಿಗಳು, ಅವ್ರ ಬಗ್ಗೆ ಜಾಸ್ತಿ ಹೆಚ್ಚು ಒತ್ತು ಕೊಡಿ ಸರ್. ಸರಿನಾ? ಅದು ನೋಡೋಣ. ಅದು ಅಂದ್ರೆ ಮುಂದಿನ ಕ್ಲಾಸ್ ಅಲ್ಲಿ ಒಂದೊಂದು ಅತೀಂದ್ರ ಯೋಗಿ ನೋಡ್ತೀವಲ್ಲ, ಅವಾಗ ಯಾವ ಅವಕಾಶ ಸಿಗಿದ್ರೆ ಅದೆಲ್ಲ ನಾವು ಬಳಸ್ಕೊಂಡೋಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲ್ಲ. ರೈಟ್. ಎಸ್ ಮೇಡಮ್. ಸ್ನೇಹಿತರೆ, ಇನ್ನು ನೀವು ಪ್ರಶ್ನೆಗಳಿದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಈಗಾಗಲೇ ಅನ್ಮ್ಯೂಟ್ ಪರ್ಮಿಷನ್ ಎಲ್ಲರೂ ಕೊಟ್ಟಿದೀವಿ. ದಯವಿಟ್ಟು ನೀವೇ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಜಯಂತಿ ಮೇಡಮ್ ಮಾತಾಡಿ. ಜಯಂತಿ ಅವರೇ ಮಾತಾಡಿ. ರೈಟ್. ಇನ್ನು ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ ಸ್ನೇಹಿತರೆ. ಸೊ ಈಗ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಒಂದು 5 ನಿಮಿಷ ಕಾಲ ವೆಯ್ಟ್ ಮಾಡಿ ಮುಕ್ತಾಯ ಮಾಡೋಣ. ಇಲ್ಲಾಂದ್ರೆ ನಿಮ್ಮ ಅನುಭವ ಹಂಚ್ಕೊಳ್ಳಿ. ಇವತ್ತಿನ ಕ್ಲಾಸ್ ಬಗ್ಗೆ ಸ್ವಲ್ಪ ಅನುಭವಗಳು, ಒಂದು 3-4 ಮಾಸ್ಟರ್ಸ್ ದಯವಿಟ್ಟು ನಿಮ್ಮ ಅನುಭವಗಳು ಹಂಚ್ಕೊಳ್ಳಿ. ಓಕೆ, ಹೇಗನ್ನಿಸ್ತು ನಿಮ್ಗೆ ಕ್ಲಾಸ್? ಹೇಗನ್ನಿಸ್ತು? ಮತ್ತೆ ನಿಮ್ಮ ಧ್ಯಾನ ಅನುಭವಗಳಿದ್ರೆ ಅದು ಹಂಚ್ಕೊಳ್ಳಿ, ಪರವಾಗಿಲ್ಲ. ಕ್ವಶನ್ಸ್ ಇಲ್ಲ ಅಂದ್ರೆ, ಪ್ರಶ್ನೆಗಳಿಲ್ಲ ಅಂದ್ರೆ ಧ್ಯಾನ ಅನುಭವಗಳು ಹಂಚ್ಕೋಬಹುದು. ನಿಮ್ಮ ಮನೆಯಲ್ಲಿ ಮಾಡುವಾಗ ಧ್ಯಾನ ಅನುಭವ ಹೇಗನ್ನಿಸ್ತು, ಏನೇ ಪ್ರಶ್ನೆಗಳಿದ್ರೆ ಸಂಶಯಗಳಿದ್ರೆ ಕೇಳಿ. ರೈಟ್. ಮಾತಾಡಿ. ಗಂಗಾ ಶೆಟ್ಟಿ ಅವರೇ ಮಾತಾಡಿ. ನಮಸ್ತೆ ಸರ್. ಹೇಳಿ. ಎಲ್ಲ ಮಾಸ್ಟರ್ಸ್ಗಳಿಗೂ ನಮಸ್ತೆ ಸರ್. ಮಾಸ್ಟರ್ಸ್ಗಳು ಅನ್ನೋದಕ್ಕಿಂತ ಸರ್ ಎಲ್ಲ ಚೈತನ್ಯ ಶಕ್ತಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲ ಚೈತನ್ಯ ಶಕ್ತಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಯಾಕೆಂದ್ರೆ ಇಲ್ಲಿ ನಿಮ್ಮ ಕಾರ್ಯಕ್ರಮದಲ್ಲಿ ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ ಅಂದ್ರೆ ಅವರಲ್ಲಿರುವಂತ ಅದ್ಭುತವಾದ ಚೈತನ್ಯ ಶಕ್ತಿನೇ ಅವರನ್ನ ಈ ಒಂದು ಧ್ಯಾನ ಕಾರ್ಯಕ್ರಮಕ್ಕೆ ಸಮಗ್ರವಾಗಿರುವಂತಹ ಒಂದು ವಿಶ್ವಶಕ್ತಿಯನ್ನ ನಮ್ಮಲ್ಲಿ ಸೇರಿಸುವಂತಹ ಈ ಕಾರ್ಯಕ್ರಮದಲ್ಲಿ ಅವರನ್ನ ತೊಡಗಿಸ್ತಿದೆ ಅಂತ ಅಂದ್ರೆ ಇದೊಂದು ಅವರಲ್ಲಿರುವಂತಹ ಒಂದು ಚೈತನ್ಯ ಶಕ್ತಿನೇ ಅವರನ್ನ ಕರ್ಕೊಂಡು ಇಲ್ಲಿ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ನಮ್ಮಲ್ಲಿರುವಂತಹ ಈ ಚೈತನ್ಯ ಶಕ್ತಿಯಿಂದ ನಾವು ಎಷ್ಟೆಲ್ಲ ಪಡಿಬಹುದು. ನಾವು ಈ ಪ್ರಪಂಚದಲ್ಲಿ ಬಂದಿದೀವಿ ಅಂತ ಅಂದ್ರೆ ನಾವು ಹೋರಾಟದಿಂದಲೇ ಬಂದಿರ್ತೀವಿ ಸರ್. ಯಾಕೆ ಅಂತ ಅಂದ್ರೆ ನಮ್ಗೆ ನಮ್ ಸರ್ ಹೇಳಿರೋದು ನಮ್ಗೆ ಅಲ್ಲಿ ಏನಂತ ಅಂದ್ರೆ ನಾವೀಗ ತುಂಬಾ ಫಾರ್ಮ್ಸ್ಗಳು ನಮ್ಮಲ್ಲಿ ಇದಾಗ್ತಾ ಇದ್ದಾಗ ಅದರಲ್ಲಿ ನಾನು ಬರ್ಬೇಕು ಪ್ರಪಂಚಕ್ಕೆ, ನಾನ್ ಬರ್ಬೇಕಂತ ಫೈಟ್ ಮಾಡ್ತಾನೆ ಸರ್ ಬಂದಿರೋದಲ್ವಾ. ಅದ್ರಲ್ಲಿ ನಾವು ಬಂದಿದೀವಿ, ಅದನ್ನ ಅಲ್ಲಿ ಸಕ್ಸಸ್ ಆಗಿದೀವಿ ಅಂತ ಅಂದ್ರೆ ಸರ್ ನಾವು ನಾವು ಅಂದ್ರೆ ಈ ಚೈತನ್ಯ ಶಕ್ತಿಯಲ್ಲಿ ನಾವು ಒಬ್ರು ಆಗ್ಬೇಕು ಅಂತ ಅನ್ನೋದೇ ಅದ್ರಲ್ಲಿ ನಮ್ಗೆ ಒಂದು ಅವಕಾಶವನ್ನ ಕೊಟ್ಟಿದೆ ಅಂತ ಹೇಳಿ ನಾವು ಸರ್ ಅನ್ಕೋಬೇಕು. ಇವತ್ತಿನ ಸರ್ ಧ್ಯಾನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್. ಆದ್ರೆ ನನ್ಗೆ ಸ್ವಲ್ಪ ಇಚ್ಚಿಂಗ್ ಸ್ಟಾರ್ಟ್ ಆಯ್ತು ಧ್ಯಾನ ಕ್ಲಾಸ್ ಮಾಡ್ಬೇಕಿದ್ರೆ. ಅದೇನ್ ಪ್ರಾಬ್ಲಮ್ ಆಗಿಲ್ಲ, ಅಂದ್ರೆ ಸ್ವಲ್ಪ ಕಂಟ್ರೋಲ್ ಮಾಡುವಂತ ಮೈಂಡ್ಗೆ ಸ್ವಲ್ಪ ಸಪೋರ್ಟ್ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಸರ್ ಮೇಡಮ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್. ಅವ್ರು ತುಂಬಾ ಚೆನ್ನಾಗಿ ಸ್ಪೀಚ್ ಮಾಡಿದ್ರು. ಕ್ಲಾಸ್ ತುಂಬಾ ಚೆನ್ನಾಗಿ ಬಂತು. ಸಮಗ್ರವಾಗಿ ವಿಷಯಗಳನ್ನ ಅವರು ಹೇಳಲಿಕ್ಕೆ ಪ್ರಯತ್ನ ಪಟ್ರು ಅಂತ ಅನ್ಕೋತೀನಿ. ಮತ್ತೆ ಸರ್ ಅದೇ ರೀತಿಯಲ್ಲಿ ಇವತ್ತು ನಿಮ್ ಕ್ಲಾಸ್ನು ಸರ್ ನೀವು ಹೇಳಿರುವಂತಹ ಮನೆಮದ್ದು ಇರಬಹುದು ಅಥವಾ ಎಕ್ಯುಪ್ರೆಷರ್ ಅಥವಾ ಪಾಯಿಂಟ್ ಗಳಲ್ಲಿ ಯಾವುದೇ ರೀತಿ ಇರಬಹುದು ಸರ್, ತುಂಬಾ ಚೆನ್ನಾಗಿತ್ತು ಸರ್. ಎಲ್ಲಾನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿತ್ತು. ಹೇಗೆ ಅಂದ್ರೆ ಮೇಡಮ್ ಎಷ್ಟು ನಮ್ಗೆ ಸಮಗ್ರವಾಗಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಸರ್. ಇವತ್ತಿನ ಈ ಕ್ಲಾಸ್ ಅಲ್ಲಿ ಸರ್ ನೀವು ಅಷ್ಟೇ ಸಮಗ್ರವಾಗಿ, ಸ್ಪೀಡ್ ಆಗಿ ಅಂತ ಅನ್ಸಿದ್ರು ತುಂಬಾ ಸಮಗ್ರವಾಗಿ ಸರ್ ನೀವು ಹೇಳಿದೀರಾ. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತಿನ ಕ್ಲಾಸ್ ಅಂತ ಹೇಳಿಕ್ ಸರ್ ಇಷ್ಟಪಡ್ತೀನಿ. ಎಲ್ಲ ಚೈತನ್ಯ ಶಕ್ತಿಗಳೇ ಸರ್, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ಇನ್ಯಾರಾದ್ರೂ ಮಾತಾಡ್ತೀರಾ? ಇಲ್ಲಾಂದ್ರೆ ಇನ್ನೊಂದು 1 ನಿಮಿಷ ಅಲ್ಲಿ ಮುಕ್ತಾಯ ಮಾಡೋಣ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿತ್ತು ಸರ್. ಮೇಡಮ್ ಅವ್ರು ಬಹಳ ಒಳ್ಳೆ ರೀತಿಯಿಂದ ಹೇಳಿದ್ರು. ನಾವು ಬರ್ಬೇಕಾದ್ರೆ ಇಲ್ಲಿಂದ ಆತ್ಮಗಳು
ಬ್ಲೂ ಪ್ರಿಂಟ್ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತೀವಿ. ಆದ್ಮೇಲೆ ಬಂದ್ಮೇಲೆ ಇಲ್ಲಿ ನಮ್ಮ ಎಲ್ಲವುಗಳನ್ನ ಮರ್ತ್ಬಿಟ್ಟು ಮತ್ತೆ ನಮ್ದು ಅದೇ ಹಗೆತನ, ದ್ವೇಷ ಅವುಗಳನ್ನ ಸಾಧಿಸ್ತಾ ನಮ್ಮ ಬರೀ ತಮಸ್ನಲ್ಲೇ ಹೋಗ್ತಾ ಇರ್ತೀವಿ. ಆಮೇಲೆ ಮತ್ತೆ ಅಲ್ಲಿ ಹೋದ್ಮೇಲೆ ನಾನು ಹೇಗ್ ಇದನ್ನೆಲ್ಲ ಯಾಕೆ ಮಾಡಿದೆ, ನನ್ನ ಇವನ್ನೆಲ್ಲ ಅಂದ್ರೆ ಮರ್ತ್ಬಿಟ್ಟು ನಾನು ಇಷ್ಟೆಲ್ಲ ನನಗ್ ವಹಿಸಿದಂತಹ ನಾನೇ ಚೂಸ್ ಮಾಡ್ಕೊಂಡಿರ್ತೀನಿ. ಅದನ್ನೆಲ್ಲ ನಾವೇ ಚೂಸ್ ಮಾಡ್ಕೊಂಡಿರ್ತೀವಿ. ಏನೇನ್ ಮಾಡ್ಬೇಕು, ಭೂಮಿಗೆ ಹೋದ್ಮೇಲೆ ನಾನು ಏನೇನೆಲ್ಲ ಕಾರ್ಯಗಳನ್ನ ಮಾಡ್ಬೇಕು, ಆ ಕಷ್ಟಗಳನ್ನೆಲ್ಲ ನಾವೇ ಸ್ವೀಕಾರ ಮಾಡಿರ್ತೀವಿ ಅವನ್ನೆಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಅವನ್ನೆಲ್ಲ ಮರ್ತ್ಬಿಟ್ಟು ದೇವ್ರಿಗೆ ಬೈಯೋದು, ಜನರಿಗೆ ಬೈಯೋದು, ಎಲ್ಲರಿಗೂ ಬೇರೆಯವ್ರಿಗೆ ಬ್ಲೇಮ್ ಮಾಡ್ತಿರ್ತೀವಿ ನಾವು. ಅದ್ ನಮ್ದು ಏನ್ ಕರ್ತವ್ಯ ಅದೇ, ನಾವ್ ಏನ್ ಚೂಸ್ ಮಾಡ್ಕೊಂಡ್ ಬಂದಿದೀವಿ ಅದನ್ನೆಲ್ಲ ಮರ್ತ್ಬಿಡ್ತೀವಿ. ಅವನ್ನೆಲ್ಲ ಮರ್ತ್ಬಿಟ್ಟು ನಾನು ಈ ದೇಹ ಇದ್ರ ಮೇಲೆನ ಅವುಗಳನ್ನೆಲ್ಲ ವಿರೋಧಿಸ್ತಾ ಕೆಟ್ಟ ಕಾರ್ಯಗಳನ್ನ ಮಾಡ್ತಾ ಆಮೇಲೆ ನಮ್ಮ ಈ ದೇಹಕ್ಕೆ ಮರಣ ಬಂದ್ಮೇಲೆ ನಾವು ಮೇಲೆ ಹೋಗ್ತೀವಲ್ಲ, ಅಲ್ಲಿ ಹೋದ್ಮೇಲೆ ಅವಾಗ ನಮ್ಗನ್ಪ ಅಯ್ಯೋ ನಾನು ಇಂಥ ತಪ್ಪುಗಳನ್ನ ಮಾಡಿದೆ, ನಾನ್ ವಹಿಸಿದಂತಹ ಕೆಲ್ಸಗಳನ್ನ ನಾನ್ ಮಾಡ್ಲೇ ಇಲ್ಲ, ನಿಷ್ಠೆಯಿಂದ ಮಾಡ್ಲಿಲ್ಲ, ಇದು ನಾನೇ ಸ್ವೀಕಾರ ಮಾಡಿದ್ದು, ಇದನ್ನೆಲ್ಲ ಮರ್ತ್ ಬಿಟ್ನಲ್ಲ ನಾನು ಅಂತ. ಆವಾಗ ಅಲ್ಲಿ ಮೇಲೆ ಹೋದ್ಮೇಲೆ ಎಲ್ಲ ಅವಾಗ ರಿವೈನ್ ಆಗ್ತದೆ ಎಲ್ಲ. ಈ ರೀತಿ ಯಾಕಾಗತ್ತೆ ಸರ್? ಇದೆಲ್ಲ ವಿಶ್ವ ಪ್ರಣಾಳಿಕೆ ಮಾಡಿದ್ರು. ಅಂದ್ರೆ ದೇವ್ರ ರಚನೆ. ಈಗ ಒಂದು ಗೇಮ್ ನೀವು ಸೃಷ್ಟಿ ಮಾಡ್ತೀರ ಅಂತ ಇಟ್ಕೊಳ್ಳಿ. ಯಾವುದೇ ಒಂದು ಆಟ ನೀವು ಸೃಷ್ಟಿ ಮಾಡ್ತೀರ ಅಂತ ಇಟ್ಕೊಳ್ಳಿ. ಸೃಷ್ಟಿ ಒಳಗಡೆ ನಿಮ್ಮ ಗೇಮ್ ಒಳಗಡೆ ನಿಮ್ ರೂಲ್ಸ್ ಇರತ್ತಾ, ಬೇರೆ ರೂಲ್ಸ್ ಇರತ್ತಾ? ನೀವೇ ಒಂದು ರೂಲ್ಸ್, ನೀವು ಸೃಷ್ಟಿಕರ್ತ ಅಲ್ವಾ? ನೀವು ಒಂದು ರೂಲ್ಸ್ ಹಾಕ್ತೀರಿ ಅಷ್ಟೇ. ಈ ರೂಲ್ಸ್ ಈ ತರ ಇರ್ಬೇಕು, ಈ ತರ ಇರ್ಬೇಕು, ಈ ತರ ಇರ್ಬೇಕು ಅಷ್ಟೇ. ಇಲ್ಲಾಂದ್ರೆ ನಮ್ಗೆ ಏನ್ ಕೆಲ್ಸಮ್ಮ? ಇಷ್ಟು ದೂರ ಇಲ್ಲಿ ಬಂದು ಬೇರೆ ಪರಲೋಕದಿಂದ ಇಲ್ಲಿ ಬಂದು ಏನ್ ಕೆಲಸ ಇದೆ ಇಲ್ಲಿ? ಸುಮ್ನೆ ಹುಟ್ಟೋದು, ಮತ್ತೆ ತಿನ್ನೋದು, ಮಲ್ಕೊಡೋದು, ಮತ್ತೆ ಶಾಲಕ್ಕೆ ಹೋಗೋದು, ಮತ್ತೆ ಆಮೇಲೆ ಮಾರ್ಕ್ಸ್ ತಗೊಂಡೋದು, ಒಳ್ಳೆ ರ್ಯಾಂಕು, ಅದಾದ್ಮೇಲೆ ಯುವಕರಾದ್ಮೇಲೆ ಯಾರನ್ನೋ ಪ್ರೀತಿಸೋದು, ಲವ್ ಮಾಡೋದು, ಆಮೇಲೆ ಮ್ಯಾರೇಜ್ ಮಾಡ್ಕೊಳೋದು, ಮಕ್ಳಾಗೋದು, ಅವ್ರು ಬೆಳೆಸೋದು, ಅವ್ರಿಗೋಸ್ಕರ ಏನೇನ್ ಬೇಕು ಎಲ್ಲೆಲ್ಲ ಕೆಟ್ಟ ಕೆಲಸ ಎಲ್ಲ ಮಾಡಿ ಅವ್ರಿಗೆ ಸಂಪಾದನೆ ಮಾಡ್ಬೇಕಂತದ್ದು. ಹೋಗುವಾಗ ಯಾವ್ದು ಬರಲ್ಲ, ಮಕ್ಕಳು ಬರಲ್ಲ, ಹೆಂಡತಿ ಬರಲ್ಲ, ಯಾರು ಬರಲ್ಲ, ನಾವು ಬಿಟ್ಬಿಟ್ಟು ಹೋಗೋದು. ಮತ್ತೆ ಇದೆಲ್ಲ ಹೇಗ ಅನಿಸ್ತದೆ ನಿಮ್ಗೆ? ಇದೆಲ್ಲ ಒಂದು ಗೇಮ್ ತರ ಇಲ್ಲ ಇದು? ನೀವಂತೂ ಏನೋ ಮೇಲೆ ತಗೊಂಡ್ ಹೋಗ್ತಾ ಇರೋದು ಯಾವ್ದು ಶಾಶ್ವತ ಅಂತ ಯಾವ್ದು ಇಲ್ಲ ಅಲ್ವಾ? ನಿಮ್ ಜೊತೆಗೆ ಬರ್ತಾ ಇರೋದು ಓನ್ಲಿ ನಿಮ್ಮ ಏನ್ ಬರ್ತಾ ಇದೆ ನಿಮ್ ಜೊತೆಗೆ? ನೀವ್ ಮಾಡುವಂತ ಧರ್ಮ, ನೀವ್ ಮಾಡುವಂತ ಧರ್ಮಗಳು ಅಷ್ಟೇ ಬರೋದು. ಧರ್ಮಗಳು ಮತ್ತೆ ನಿಮ್ ಜ್ಞಾನ, ಇಷ್ಟು ಮಾತ್ರ ನಿಮ್ ಜೊತೆಗೆ ಬರುತ್ತೆ. ಅದು ಬಿಟ್ಟು ಏನು ಬರಲ್ಲ. ಮತ್ತೆ ಅವಾಗ ಎಷ್ಟು ಅಶಾಶ್ವತ ಪ್ರಪಂಚ ಇದು. ಆದ್ರೆ ಮತ್ತೆ ಯಾರು ಸೃಷ್ಟಿ ಮಾಡಿದಂದ್ರೆ ದೇವ್ರು ಸೃಷ್ಟಿ ಮಾಡಿದ್ರೆ ಅಷ್ಟೇ. ಯಾವ್ದೋ ಒಂದು ಕ್ರಿಕೆಟ್ಗೆ ಹೋಗ್ತೀವಿ, ಫುಟ್ಬಾಲ್ಗೆ ಹೋಗ್ತೀವಿ. ಕ್ರಿಕೆಟ್ ಒಂಥರ ಇರ್ತದೆ, ಫುಟ್ಬಾಲ್ ಇನ್ನೊಂದ್ ತರ ಇರ್ತದೆ ಅಲ್ವಾ? ಸೊ ಅದು ನಾವು ಅಲ್ಲಿ ಒಳಗಡೆ ಇರುವಂತ ಎಲ್ಲಾ ಏನು ಇನ್ಸ್ಟ್ರಕ್ಷನ್ಸ್ ಇದೆಯೋ, ಏನು ಕಾನೂನುಗಳಿದೆ ಎಲ್ಲ ನಾವು ಅದು ಪಾಲನೆ ಮಾಡ್ಲೇಬೇಕಲ್ವಾ? ಅದೇ ತರ ಈ ಸೃಷ್ಟಿ ಆಗಿದೆ, ದೇವ್ರು ಮಾಡಿದ್ದಾರೆ. ನಾವು ಆ ಸೃಷ್ಟಿ ಒಳಗಡೆ ರಚನೆಯಲ್ಲಿ ಇದ್ದೀವಿ. ಸೊ ಹೋಗ್ತಾ ನಾವು ಒಂದು ಸೃಷ್ಟಿಕರ್ತ ಆಗೋವರೆಗೂ ಇದು ಖಂಡಿತವಾಗಿ ಇದು ತಪ್ಪಿಸ್ಕೊಳಕ್ ಆಗಲ್ಲ ಅಷ್ಟೇ. ಹೌದು ಸರ್. ಆದ್ರೂ ಸರ್ ನಾವ್ ಈ ಒಂದು ಮಾಯಾ ಮೋಹದೊಳಗ ಎಷ್ಟು ಬಿದ್ದು ಒದ್ದಾಡ್ತೀವಲ್ಲ ಸರ್. ತುಂಬಾ ಎಲ್ಲ ಮಾಯಾ ಮೋಹದಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ಈ ಮೋಹ ಮತ್ತು ಮಾಯೆ ಎರಡು ಹೋದ್ಮೇಲೆ ಪ್ರಪಂಚ ಎಷ್ಟು ಸುಂದರವಾಗಿ ಕಾಣಿಸುತ್ತೆ, ಎಲ್ರು ಎಷ್ಟು ಒಳ್ಳೆಯವರಾಗಿರ್ತಾರೆ. ಈ ಮಾಯಾ ಮೋಹ ಎಲ್ಲರಲ್ಲೂ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಗೊತ್ತಾಯ್ತು, ಧ್ಯಾನ ಮಾಡ್ಬೇಕು ಅಂತ ಗೊತ್ತಾಯ್ತು. ಧ್ಯಾನ ಮಾಡಿದ್ರೆ ನೀವು ಬೇಗ ಆಚೆ ಕಡೆ ಬರ್ಬೋದು. ಧ್ಯಾನ ಮಾಡಿದ್ರೆ ನಿಮ್ಗೆ ಅರಿವು ಸಿಗತ್ತೆ, ಅಂದ್ರೆ ಅವೇರ್ನೆಸ್ ಸಿಗತ್ತೆ, ನೀವು ಬೇಗ ಆಚೆ ಕಡೆ ಬರ್ತೀರಿ. ಆದ್ರೆ ಇದು ಹೋಗಲ್ಲ, ಪೂರ್ತಿ ಪ್ರಪಂಚದಿಂದ ಹೊಟ್ಟೋಗಲ್ಲ. ಯಾಕಂದ್ರೆ ಹೇಳ್ತೀನಿ ನೋಡಿ, ಒಂದು ನಕಾರಾತ್ಮಕ ಇದ್ರೆ ಸಕಾರಾತ್ಮಕ ಬಗ್ಗೆ ಅರ್ಥ ಆಗೋದು, ಸಕಾರಾತ್ಮಕ ಇದ್ರೆ ನಕಾರಾತ್ಮಕ ಬಗ್ಗೆ ಅರ್ಥ ಆಗೋದು. ನಕಾರಾತ್ಮಕ ಇಟ್ಟೇ ಇರ್ತಾರೆ, ನೀವೇನದು ತೆಗಿಯಕ್ಕೆ ಆಗಲ್ಲ. ಇದು ಅದೇ ನಾನು ಹೇಳ್ತಾ ಇದ್ರಲ್ಲ, ಇದು ಗೇಮ್ ಅಲ್ಲಿ ಒಂದು ಭಾಗ ಅಷ್ಟೇ. ಇದು ಆ ಆಟದಲ್ಲಿ ಆ ಕ್ರೀಡದಲ್ಲಿ ಒಂದು ಭಾಗ. ಏನಂತಂದ್ರೆ ನಕಾರಾತ್ಮಕ ಇರ್ಲೇಬೇಕು. ಯಾಕೆ ನಕಾರಾತ್ಮಕ ಇರ್ತದೆ ಇಲ್ಲಿ? ಈಗ ಮೊದಲನೇದಾಗಿ ಹುಟ್ಟಿರುವಂತ ಶೈಶವಾತ್ಮಗಳು ಇರ್ತದೆ. ಶೈಶವಾತ್ಮಗಳು ತಪ್ಪೇ ಮಾಡ್ತಾ ಇರ್ತದೆ, ಒಳ್ಳೇದ್ ಮಾಡ್ತದ ಅದು? ಶೈಶವಾತ್ಮಗಳು ಯಾವುದೇ ತಪ್ಪೇ ಮಾಡ್ತದೆ ಬಿಟ್ಟು ಒಳ್ಳೇದ್ ಮಾಡಕ್ ಸಾಧ್ಯ ಇದೆಯಾ? ನೀವು ಸಪೋಸ್ ನೀವು ಒಂದು ವೃದ್ಧಾತ್ಮ ಅಂತ ಇಟ್ಕೊಳ್ಳಿ. ನೀವೊಂದು ವೃದ್ಧಾತ್ಮನು ಪ್ರೌಢಾತ್ಮ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೀವು ವೃದ್ಧಾತ್ಮ ಪ್ರೌಢಾತ್ಮ ಆಗಿರ್ತೀರಿ. ನಿಮ್ಮ ಹೆಂಡತಿ, ನಿಮ್ಮ ಗಂಡ ಇಲ್ಲ ನಿಮ್ಮ ಮಕ್ಕಳು, ಅವರು ಏನೋ ಒಂದು ಶೈಶವಾತ್ಮ ಬಾಲಾತ್ಮ ಆಗಿರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರು ಮಾಡೋ ಕೆಲಸಗಳು ನಿಮ್ಗೆ ನಕಾರಾತ್ಮಕವೇ ಇರ್ತದೆ, ನೆಗೆಟಿವ್ ಆಗಿರ್ತದೆ. ಅದು ನಿಮ್ಗೆ ತೊಂದರೆ ಕೊಡ್ತಾನೆ ಇರ್ತದೆ. ತೊಂದರೆ ಕೊಡ್ಲೇಬೇಕು. ತೊಂದರೆ ಕೊಟ್ಟಿಲ್ಲ ಅಂದ್ರೆ ನೀವು ಬೆಲೆಯಕ್ಕಾಗಲ್ಲ. ನೋಡಿ ಹೆಂಗಿದೆಯೋ ಈ ಅರ್ಥ ನೋಡ್ಕೊಂಡ್ರೆ ನಾವ್ ಹೆಂಗ್ ಅನಿಸ್ತಾ ನಿಮ್ಗೆ?
ಇದು ಏನ್ ಸರ್? ಸಹಜವಾಗಿ ಆಗೋದು, ಸಾಮಾನ್ಯವಾಗಿ ಆಗ್ತಾನೆ ಇರ್ತದೆ. ಇದು ಏನು ಹೌದ್ ಮಾಡಕ್ ಸರ್. ತಪ್ಸಕ್ಕಾಗಲ್ಲ. ಹೌದ್, ಏನ್ ಮಾಡಕ್ಕಾಗಲ್ಲ ಬಿಡ್ರಿ ಸರ್. ಹೌದೌದು. ಅದ್ ಮೊದ್ಲು ನಾವು ಅದರ ಮೋಹದಿಂದ ನಾವು ಹೊರಗಡೆ ಬರಬೇಕು, ಆಮೇಲೆ ಉಳಿದವ್ರನ್ನ ತರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಕರೆಕ್ಟ್. ಅಂದ್ರೆ ಅವ್ರಿಗೆ ಇದು ಜ್ಞಾನ ಕೊಡ್ಬೇಕು. ಇದನ್ನ ಧ್ಯಾನ ಮಾಡೋದ್ರಿಂದ ಜ್ಞಾನ ಸಿಗ್ತದಂತ ಜನರಿಗೆ ನಾವು ಗೊತ್ತು ಮಾಡಿಸ್ಬೇಕು. ಕರೆಕ್ಟ್. ಹಾ ಅದೇ ಹಾ ಸರ್. ಆದ್ರೆ ಸ್ವಲ್ಪ ಯಾರಾದ್ರೂ ವೃದ್ಧಾತ್ಮಗಳು ಈ ಪ್ರೌಢಾತ್ಮಗಳು ಇರ್ತದೋ, ಪ್ರೌಢಾತ್ಮದಿಂದ ವೃದ್ಧಾತ್ಮಕ್ಕೆ ಬೇಗ ಬರ್ಬೇಕಂದ್ರೆ ನೀವು ಧ್ಯಾನ ಮಾಡ್ಬೇಕು ಅದೇ ಸರ್, ಅದೇ ಸರ್. ಅಲ್ವಾ? ಇಲ್ಲಾಂದ್ರೆ ಪ್ರೌಢಾತ್ಮಕ ಆಗಿದ್ದು ನೀವು ಅಲ್ಲೇ ಕೆಲಸಗಳು ಮಾಡ್ತಾ, ಅಲ್ಲೇ ಕರ್ಮಗಳು ಅನುಭವಿಸ್ತಾ, ಮತ್ತೆ ಹೊಸ ಹೊಸ ಕರ್ಮಗಳು ಮಾಡ್ತಾ ಅಲ್ಲೇ ನೀವು ಕೂತ್ಕೊಂಡ್ಬಿಟ್ರೆ ಏನಾಗ್ತದೆ, ನಿಮ್ಮ ನಿಮ್ಮ ಈ ಏನ್ ಹೇಳ್ತೀರಾ ಆತ್ಮ ಪರಿಣಾಮ ಇದೆಲ್ಲ, ಆತ್ಮ ಪರಿಣಾಮ ಬೇಗವಂತವಾಗಲ್ಲ. ಅದು ಹೌದ್. ಸ್ಲೋ ಆಗತ್ತೆ. ಹೌದ್ ಸರ್, ಹೌದ್ ಸರ್. ಅಂತ ಮಾರ್ಗ ಇದು ಧ್ಯಾನ ಮಾರ್ಗ. ಮತ್ತೆ ಹೌದೌದು. ಇದೆಲ್ಲ ಅದೇ ಆಧ್ಯಾತ್ಮಿಕ ಪರವಾಗಿ ನಾವು ಈ ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ದೇಹ ಪರವಾಗಿ ನೋಡಿದ್ರೆ ಎಲ್ಲಾ ರೋಗಗಳು, ಅವರು ಬಾಳಾತ್ಮ ಇರ್ಲಿ, ಶೈಶವಾತ್ಮ ಇರ್ಲಿ, ಇನ್ನೊಂದು ಆತ್ಮ ಇರ್ಲಿ, ಅವರು ಧ್ಯಾನ ಮಾಡಿದ್ರೆ ಏನಾಗ್ತದೆ, ಅವ್ರ ರೋಗಗಳಂತೂ ಖಂಡಿತವಾಗಿ ಗುಣ ಆಗತ್ತೆ. ಹೌದೌದು ಸರ್. ಹೌದ್ ಸರ್. ಧ್ಯಾನ ಸರ್ವರೋಗ ನಿವಾರಣೆ ಅಂತ ಹೇಳಿದ್ವಲ್ಲ, ಅದು ಹೌದೌದು ಸರ್. ಕರೆಕ್ಟ್ ಆಗಿ ಅನ್ವಯಿಸ್ಕೋಬಹುದು, ಹೌದು. ಅನ್ವಯಿಸ್ಕೋಬಹುದು. ಅದು ಆತ್ಮಸ್ಥಿತಿ ಏನೇ ಇರ್ಲಿ ಪರವಾಗಿಲ್ಲ. ಹೌದ್ ಸರ್. ಅದು ನಿಜ ಸರ್. ನಾನು ಮೊನ್ನೆ ಧ್ಯಾನ ಮಾಡ್ತಿರ್ಬೇಕಾದ್ರೆ ನನ್ಗೆ ಸ್ವಲ್ಪ ಉಸಿರಾಟದಲ್ಲಿ ತೊಂದರೆ ಆಯ್ತು. ನಾನು ಅದು 45 ನಿಮಿಷದ ಧ್ಯಾನ ಮಾಡ್ತಿರ್ಬೇಕಾರೆ, ಮ್ಯೂಸಿಕ್ ಸಹಿತ ಮಾಡ್ತಿರ್ಬೇಕಾರೆ, ಆ ಉಸಿರಾಟದ ಅದು ಯಾವಾಗ ನನ್ ಕರೆಕ್ಟ್ ಆಯ್ತು ನನ್ಗೆ ಗೊತ್ತಾಗ್ಲಿಲ್ಲ. ಉಸಿರಾಟ ತೊಂದರೆ ಆಗಿದ್ದು. ಆಮೇಲೆ ಮುಗಿಸಿದ ನಂತರ ಧ್ಯಾನದಿಂದ ಹೊರಗಡೆ ಬಂದ್ಮೇಲೆ ನಂದು ದೇಹ ಸ್ಥಿತಿ ನಾರ್ಮಲ್ ಆಗ್ಬಿಟ್ಟಿತ್ತು. ಹೌದು. ಅದಕ್ಕೋಸ್ಕರ ಧ್ಯಾನ ಸರ್ವರೋಗ ನಿವಾರಣೆ ಅನ್ನೋದು ಯಾವುದೇ ಆತ್ಮಸ್ಥಿತಿಯಲ್ಲಿ ಇರ್ಲಿ, ಅವರು ಅದು ಖಂಡಿತವಾಗಿ ಅನ್ವಯಿಸ್ತದೆ, ಖಂಡಿತವಾಗಿ ಫಲಿತಾಂಶಗಳು ಕೊಡ್ತದೆ. ಅದಕ್ಕೆ ಎಷ್ಟೋ ಜನ ಅವ್ರ ಆತ್ಮಸ್ಥಿತಿ ಯಾವ್ದನ್ನಿರ್ಲಿ, ಅವರೆಲ್ಲ ಧ್ಯಾನಕ್ಕೆ ಬರ್ತಾನೆ ಇರ್ತಾರೆ. ನೋಡಿ, ಈಗ ನಾವು ಧ್ಯಾನ ಪ್ರಚಾರ ಮಾಡುವಾಗ ಸೊ ವಿಧ ಆತ್ಮಸ್ಥಿತಿಯ ಇರುವಂತ ಆತ್ಮದಶೆ ಇರುವಂತ ಜನ ನಾವು ಮೀಟ್ ಮಾಡ್ತಾನೆ ಇರ್ತೀವಿ, ಸಂಪರ್ಕ ಮಾಡ್ತಾನೆ ಇರ್ತೀವಿ. ಆದ್ರೆ ಒಬ್ಬೊಬ್ರು ನಮ್ಗೆ ಪೂರ್ತಿ ಜಾಸ್ತಿ ರೋಗಗಳಿದೆ, ಮತ್ತೆ ಈ ರೋಗದಿಂದ ಆಚೆ ಬರಕ್ ಆಗ್ತಾ ಇಲ್ಲ, ಎಲ್ಲಾ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀನಿ ಅಂತ ಬರ್ತಾ ಇರ್ತಾರೆ ಅಲ್ವಾ? ಅವ್ರಿಗೆಲ್ಲ ಈ ರೋಗ ಈ ಧ್ಯಾನ ಅನ್ನೋದು ಅವರಿಗೆ ಸುಧಾರಿಸ್ತದೆ, ಮತ್ತೆ ಅವರು ಆರೋಗ್ಯವನ್ನು ಚೆನ್ನಾಗಿ ಕೊಡ್ತದೆ ಅಲ್ವಾ? ನಿಜ ಸರ್. ಅದಕ್ಕೋಸ್ಕರ ಈ ಧ್ಯಾನವನ್ನು ಆ ತರ ಜನ ಬರ್ತಾ ಇರ್ತಾರೆ. ಮತ್ತೆ ಈ ಪರಿಣಿತಿ ಹೊಂದಿರುವಂತ ಆತ್ಮಗಳು ಬರ್ತಾ ಇರ್ತದೆ. ಯಾಕಂದ್ರೆ ಅವರು ಆತ್ಮ ಪರಿಣಿತಿನ ಹೆಚ್ಚಾಗಿ ಮಾಡ್ಕೊಳಕ್ಕೆ, ವೇಗವಂತ ಮಾಡ್ಕೊಳಕ್ಕೆ ಅವ್ರು ಬರೇಬೇಕು. ಖಂಡಿತವಾಗಿ ಧ್ಯಾನ ಮಾಡ್ಲೇಬೇಕು. ಧ್ಯಾನ ಬಿಟ್ಟು ಯಾವ್ದು ಬೇರೆ ಮಾರ್ಗ ಇಲ್ಲ ಅವ್ರಿಗೆ. ಹೌದು ಸರ್. ಮತ್ತೆ ಸರ್, ನನ್ ಮಗಳಿಗೆ ಸೈನಸ್ ತರ ಒಂದ್ ಮೂಗ್ನಲ್ಲಿ ಯಾವಾಗೂ ನೀರ್ ಸೋರ್ತಾ ಇರ್ತೈತಿ ಸರ್. ಆಮೇಲೆ ಅವಳಿಗೆ ಕೆಮ್ಮನ ಅಷ್ಟೇನಿಲ್ಲ, ಆದ್ರೆ ಅಸ್ಮಾ ಇದೆ ಸರ್ ಅವಳಿಗೆ. ಆಸ್ಮಾ ಅನ್ನೋದು ಇದೆ ಕೆಮ್ಮು, ಮತ್ತೆ ಈ ಯಾವ್ದು ಕೆಮ್ಮು ಶೀತನ ಜಾಸ್ತಿ ಬಿಟ್ರೆ ಅದು ಆಸ್ಮಾ ಕನ್ವರ್ಟ್ ಆಗ್ತದಮ್ಮ. ಅದು ನೀವೇನ್ ಮಾಡ್ತೀರಿ, ಈ ಮನೆ ಮದ್ದಲ್ಲಿ ನಾನು ಕೊಟ್ಟಿದ್ದಲ್ಲ, ಓಕೆ, ಸ್ವಲ್ಪ ಪಾಲನೆ ಮಾಡ್ಕೊಂಡು ನೋಡ್ಕೊಳ್ಳಿ. ಆಕ್ಯುಪ್ರೆಷರ್ ಪಾಯಿಂಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಾ ಸರ್. ಓಕೆ ಸರ್. ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು. ಸ್ನೇಹಿತರೆ, ಸೊ ಇನ್ನು ಯಾರು ಮಾತಾಡ್ಬೇಕಾದ್ರೆ ಮಾತಾಡಿ, ಇಲ್ಲಾಂದ್ರೆ ಮುಕ್ತಾಯ ಮಾಡೋಣ. ರೈಟ್. ರಾಧಾಮಣಿ ಮೇಡಮ್ ಇದ್ದೀರಾ? ಹಾ ಸರ್, ಹೇಳಿ ಸರ್. ಹಾ, ಓಕೆ ಮಾ. ರೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಯಾರು ಹೇಮಾ ಅಂತ ದೊಡ್ಡಗೌಡ ಸರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಹೃತ್ಪೂರ್ವಕ ನಮನಗಳು. ತುಂಬಾ ಖುಷಿ ಆಗ್ತಾ ಇದೆ. ಹೇಳಕ್ಕೂನು ಒಂಥರ ಇದೇ ಆಗುತ್ತೆ. ಮೊದ್ಲೆಲ್ಲ ನಾನು ಯೋಗ ಮಾಡ್ತಿದ್ದೆ, ಮತ್ತೆ ಎಕ್ಸರ್ಸೈಸ್ ಮಾಡ್ತಿದ್ದೆ. ಧ್ವನಿ ಬರ್ತಾ ಇಲ್ಲ, ಸೌಂಡ್ ಬರ್ತಾ ಇಲ್ಲ. ಬಟ್ ಸೌಂಡ್ ಬರ್ತಾ ಇಲ್ವಾ? ಈಗ ಓಕೆ ಹೇಳಿ. ಅಂದ್ರೆ ಮೊದ್ಲೆಲ್ಲ ಯೋಗ ಮಾಡ್ತಿದ್ದೆ, ಎಕ್ಸರ್ಸೈಸ್ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಬಟ್ ಮನ್ಸನ್ನ ಕಂಟ್ರೋಲ್ ಅಲ್ಲಿ, ಅಂದ್ರೆ ಮನ್ಸನ್ನ ಖುಷಿ ಕೊಡ್ಸಕ್ ಆಯ್ತಿತ್ತಿಲ್ಲ. ಇವಾಗ ಮತ್ತೆ ನಿದ್ದೆ ಅನ್ನೋದು ಯಾವಾಗ ಒಂಥರ ಮಂಗ್ ತರ ಇರೋದು. ಇವಾಗ ಹೆಂಗೆ ಖುಷಿ ಆಗುತ್ತೆ ಅಂದ್ರೆ, ಧ್ಯಾನ ನೀವು ಸಿಕ್ಕಿದ್ಮೇಲೆ ಏನೇ ಡ್ಯೂಟಿ ಮಾಡಿ, ಏನೇ ಮಾಡ್ಲಿ ಒಂಥರ ಖುಷಿ ಆಗುತ್ತೆ. ನನ್ಗೆ ಅನ್ನಿಸ್ತಾ ಇದೆ ಏನಂದ್ರೆ, ಈ ಧ್ಯಾನ ಮಾಡೋದ್ರಿಂದನೇ ಇಷ್ಟು ಖುಷಿ ಅನಿಸ್ತಾ ಇದ ಅಂತ ನನ್ಗೆ ಒಂದು ಅನುಭವನ ಇಲ್ಲ ಡೌಟ ಗೊತ್ತಿಲ್ಲ. ಅದು ಖಂಡಿತವಾಗಿ ಧ್ಯಾನ ಮಾಡಿದ್ರೆ ನಿಮ್ ಮೆದುಳಲ್ಲಿ ಈ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್ ಮತ್ತೆ ಇನ್ನೂ ಒಂದು 4 ತರ ಈ ಹಾರ್ಮೋನ್ಗಳಿದೆ. ಎಸ್ಪೆಷಲಿ ಆಕ್ಸಿಟೋಸಿನ್ ಅನ್ನೋದು ಒಂದು ಪ್ರಧಾನ ಉತ್ಪನ್ನ ಆಗೋದು ಹಾರ್ಮೋನ್.
ಮತ್ತೆ ಈಗ ನಾವು ಇದ್ ಮಾಡ್ತೀವಲ್ಲ ಸರ್, ಧ್ಯಾನ ಮಾಡ್ತಾ ಇದೀವಲ್ಲ ಇವಾಗ, ಆ ಆ ನಿದ್ದೆ ಅನ್ನೋದೇ ತರ ಇರಲ್ಲ. ಎನಿ ಟೈಮ್ ಮೈಂಡ್ ಅಂತ ಫ್ರೆಶ್ ಇರುತ್ತೆ. ಅದು ಹೌದು ಹೌದು. ಧ್ಯಾನ. ಅದು ಮತ್ತೆ ಈ ಡೋಪಮೈನ್, ಆಕ್ಸಿಟೋಸಿನ್, ಈ ಎರಡು ಹಾರ್ಮೋನ್ಗಳು ಪ್ರಾಧಾನ್ಯವಾಗಿ ಉತ್ಪನ್ನ ಆಗ್ತದೆ ನಮ್ಮ ರಕ್ತ ಒಳಗಡೆ. ಅಂದ್ರೆ ಒಂದ್ಸರಿ ಮೆದುಳಿಂದ ಉತ್ಪನ್ನ ಆದ್ರೆ ರಕ್ತ ಒಳಗಡೆ ಸೇರ್ಕೊತದೆ. ಈ ರಕ್ತ ಒಳಗಡೆ ಸೇರ್ಕೊಂಡಿದ ಮೇಲೆ ಇಡೀ ದೇಹದೆಲ್ಲ ಓಡಾಡ್ತಾ ಇರ್ತದೆ ಅದು. ಓ ಅದಕ್ಕೆ ನಿಮ್ಗೆ ಆನಂದವಾಗಿ ಒಂಥರ ರಿಫ್ರೆಶ್ ಆಗತರ ಆ ಫೀಲಿಂಗ್ ಎನಿ ಟೈಮ್ ಒಂಥರ ಬೆಳಿಗ್ಗೆ ಏನ್ ರಿಫ್ರೆಶ್ ಆಗಿ ಮೈಂಡ್ ಇರ್ತದಲ್ಲ, ನೈಟ್ ವರ್ಗೂ ಹಂಗೆ ಇರ್ತದ ನನ್ಗೆ. ಆ ತರನೇ ಇರ್ತದೆ. ಹೌದು. ಟಯರ್ಡ್ ಬಾಡಿನೂ ಅಷ್ಟೇ ಟಯರ್ಡ್ ಆಗಲ್ಲ. ಅಂದ್ರೆ ನಮ್ಗ್ ಟಯರ್ಡ್ ಆಗಿದೆಯಪ್ಪ, ಸುಸ್ತಾಯ್ತು ಅನ್ನೋ ಎಲ್ರು ಹೇಳ್ತಾ ಇರ್ತಾರೆ, ನಂಗೆ ಸುಸ್ತಾಯ್ತು ಇವತ್ತು. ಬಟ್ ನಮ್ಗೆ ಆತರ ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ಮಂತೂ ಅನಿಸ್ತಾನೆ ಇಲ್ಲ. ಅಂತ ತುಂಬಾ ಫ್ರೆಶ್ ಆಗೇ ಇರುತ್ತೆ. ರಾತ್ರಿ 12 ಗಂಟೆಗೇನು ನಾನು ಫ್ರೀ ಆಗಿ ಸಿಕ್ತಾಗೆಲ್ಲ ಧ್ಯಾನ ಮಾಡ್ತೀನಿ. ಬಟ್ ರಾತ್ರಿ 12 ಗಂಟೆಗೆ ಬೆಳಗ್ಗೆ ಇರೋ ತರನೇ ಮೈಂಡ್ ಇರುತ್ತೆ. ಹೌದು. ಅದು ಬಹಳ ಖುಷಿ ಆಯ್ತು, ಹೇಳ್ಕೋಬೇಕು ಅನಿಸ್ತು, ಅದನ್ನ ಕೇಳ್ಬೇಕು ಅನ್ನಿಸ್ತು. ಆತರ ಆಗ್ತಿದೆಯಲ್ಲ, ಇಲ್ಲ ಯೋಗ ಎಕ್ಸರ್ಸೈಸ್ ಅವಶ್ಯಕತೆ ಇದೆಯಾ, ಇಲ್ಲ ಪರವಾಗಿಲ್ವಾ ಅಂತ. ಈಗ ಹೇಗೆಂದ್ರೆ ನಾವು ಯೋಗ ಎಕ್ಸಸೈಸ್ ಯಾಕೆ ಮಾಡ್ಬೇಕಂದ್ರೆ ಫಿಸಿಕಲ್ ಫಿಟ್ನೆಸ್ಗೋಸ್ಕರ. ಹಾ ಹಾ ಏನಾದ್ರೂ ಸ್ವಲ್ಪ ಈ ಸ್ನಾಯುಗಳು ಮತ್ತೆ ಈ ಇದೆಲ್ಲ ಈ ಬೋನ್ಸ್ ಒಳಗಡೆ ಸ್ವಲ್ಪ ಏನಾದ್ರೂ ಸ್ಟ್ರೆಸ್ ಫಾರ್ಮ್ ಆಗಿದ್ರೆ, ಒಂಥರ ಒತ್ತಡ ಸೇರ್ಕೊಂಡಿದ್ರೆ, ಈ ಅಂದ್ರೆ ಭೌತಿಕ ಒತ್ತಡ ಸೇರ್ಕೊಂಡಿದ್ರೆ ಅದನ್ನೆಲ್ಲ ರಿಲೀಸ್ ಮಾಡಿ ತೆಗೆದುಹಾಕಕ್ಕೆ ಈ ಯೋಗ ಮತ್ತು ಪ್ರಾಣಾಯಾಮ ಹೇಳ್ಬೇಕಂದ್ರೆ ಪ್ರಾಣಾಯಾಮನು ಈ ಶ್ವಾಸಕೋಶಗಳು ಸ್ವಚ್ಛಗೊಳಿಸ್ಕೊಂಡಕ್ಕೆ. ಬಟ್ ಭೌತಿಕವಾಗಿ ಯೋಗ, ಯೋಗಾಸನಾಸು ಮತ್ತೆ ಫಿಸಿಕಲ್ ಎಕ್ಸರ್ಸೈಸ್, ವಾಕಿಂಗ್, ಈ ಮೂರನ್ನು ಸ್ವಲ್ಪ ನಮ್ಮ ಈ ಫಿಸಿಕಲ್ ಬಾಡಿಗೆ ಮೂವ್ಮೆಂಟ್ಸ್ಗೋಸ್ಕರ ಒಂದ್ 20 ನಿಮಿಷ ಸಾಕು. ಒಂದ್ 20 ನಿಮಿಷ ಖಂಡಿತ ಒಂದು ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ, ಅರ್ಧ ಗಂಟೆ 1 ಗಂಟೆ ಇಟ್ಕೊಳ್ಳಿ, ಪರವಾಗಿಲ್ಲ. 1 ಗಂಟೆಯಲ್ಲಿ ಒಂದು ಅರ್ಧ ಗಂಟೆ ವಾಕಿಂಗು, ಒಂದು 5-6 ಆಸನಗಳು, ಸೂರ್ಯ ನಮಸ್ಕಾರಗಳು, ಈ ತರ ಯಾವ್ದೋ ಒಂದು ಆಸನಗಳು ಮಾಡ್ಕೊಳ್ಳಿ. ಸ್ವಲ್ಪ ಪ್ರಾಣಾಯಾಮ, ಒಂದು 10 ನಿಮಿಷ ಪ್ರಾಣಾಯಾಮ ಮಾಡ್ಕೊಳ್ಳಿ, ಯಾವುದೇ ಒಂದು ಪ್ರಾಣಾಯಾಮ. ಅಂದ್ರೆ ಯಾಕಂದ್ರೆ ಈ ಶ್ವಾಸಕೋಶ ನಾಳ ಒಳಗಡೆ ಈ ಪ್ಲಮ್ ಎಲ್ಲ ಸೇರ್ಕೊಂತದಲ್ಲ. ಇಲ್ಲಾಂದ್ರೆ ನೀವು ಅಂತರ್ಮುಖ ಪ್ರಾಣಾಯಾಮ ಮಾಡಿದ್ರೆ ಇದಕ್ಕೆ ಅದಕ್ಕಿಂತ ದೊಡ್ಡದು ಏನೇ ಇಲ್ಲ. ಅದೊಂದು ಕಲಿಯಕ್ ಆಗ್ತಾ ಇಲ್ಲ ಸರ್. ಅದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಮಾಡಕ್ಕೆ ನೀವು ಎದುರುಗಡೆ ಸಿಕ್ತಾಗ ಅದು ಸ್ವಲ್ಪ ಎದುರುಗಡೆ ಹೇಳ್ಸ್ಕೊಬೇಕು. ಬಂದ್ರೆ ನಾನು ಟೀಚ್ ಮಾಡ್ತೀನಿ. ಅದನ್ನ ಹೇಳ್ಸ್ಕೊತೀನಿ. ಬರ್ತೀನಿ ಒಂದ್ ದಿವಸ, ನಾಳೆ ನಾಳೆದಲ್ಲಿ ಬರ್ತೀನಿ. ರೈಟ್, ಓಕೆ, ಥ್ಯಾಂಕ್ ಯು ಸರ್. ರೈಟ್, ಥ್ಯಾಂಕ್ ಯು. ಎಸ್, ಓಕೆ ಸ್ನೇಹಿತರೆ, ಈಗ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮೇಡಮ್, ತಮ್ಮ ಫೈನಲ್ ಮೆಸೇಜ್ ಹೇಳಕ್ಕಿದ್ರೆ ಹೇಳಿ ಮೇಡಮ್. ಹಲೋ ಸರ್, ನಮಸ್ತೆ. ಕೇಳಿಸುತ್ತೆ ಸರ್? ಕೇಳಿಸ್ತದೆ. ಹಾ ಸರ್, ವಿಷಯ ನಾನು ಧ್ಯಾನ ಆತ್ಮಜ್ಞಾನದ ಬಗ್ಗೆ ಹೇಳಿದ್ದಕ್ಕಿಂತ ಹೆಚ್ಚಾಗಿ ಈಗಿನ ಪ್ರಸ್ತುತ ಸಮಾಜದಲ್ಲಿ ಇರ್ತಕ್ಕಂತಹ ಕಾಯಿಲೆಗಳ ಬಗ್ಗೆ, ಶೀತ ನೆಗಡಿ ಕೆಮ್ಮುಗಳ ಬಗ್ಗೆ ನೀವು ಹೇಳಿದ್ರಲ್ಲ ಸರ್, ಇದು ಬಹಳ ಅದ್ಭುತವಾಗಿತ್ತು. ಇದು ನಾನು ನನ್ನ ಫಸ್ಟ್ ಇನ್ವಾಲ್ವ್ಮೆಂಟ್ ಸರ್ ಇದ್ರಲ್ಲಿ. ಇಷ್ಟು ದಿವಸ ಗೊತ್ತಿರ್ಲಿಲ್ಲ. ಈಗ ಏನನ್ನಿಸ್ತಿದೆ ಅಂತಂದ್ರೆ, ನಾನು ಇದ್ರಲ್ಲಿ ಬರ್ಲೇಬೇಕು, ಇದನ್ನ ನಿಮ್ಮ ಒಂದು ಅಡ್ವೈಸ್ ಅನ್ನ ಕೇಳ್ಬೇಕು. ಯಾಕೆಂದ್ರೆ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಇರ್ತಕ್ಕಂಥದ್ದು. ನಮ್ಮ ಧ್ಯಾನ ಪ್ರಚಾರದ ಜೊತೆಗೆ ಇದು ಪ್ರಚಾರ ಆಗ್ಬೇಕು. ಪ್ರಚಾರ ಆತ್ಮಜ್ಞಾನಕ್ಕಾದ್ರೆ ನೀವು ಮಾಡ್ತಿರ್ತಕ್ಕಂಥ ಈ ಸೇವೆ ಭೌತಿಕ ದೇಹಕ್ಕೆ ಆಗುತ್ತೆ. ಆ ಎರಡೂ ಸೇರಿದಾಗ ಆ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ಎಷ್ಟರ ಮಟ್ಟಿಗೆ ವ್ಯಕ್ತೀಕರಿಸ್ಕೋಬಹುದು ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಆಯ್ತು ಸರ್. ಚೆನ್ನಾಗಿತ್ತು ಸರ್, ತುಂಬಾ ಚೆನ್ನಾಗಿತ್ತು. ನನಗಂತೂ ನನ್ನ ಕ್ಲಾಸು ಟೈಮು ಗೊತ್ತಾಗ್ಲಿಲ್ಲ. ಮತ್ತೊಮ್ಮೆ ಮಗದೊಮ್ಮೆ ಸಾರಿ ಹೇಳಕ್ ಇಷ್ಟಪಡ್ತೀನಿ. ನಿಮ್ದು ಖಂಡಿತವಾಗಿ ಮೇಡಮ್, ನೀವು ಹೇಳ್ಕೊಟ್ಟಿರೋದು ಅಂಶಗಳು ಜಾಸ್ತಿ ಇದೆ ನಿಜವಾಗಿ. ಅದು ನಾನಾದ್ರೂ ಎಲ್ಲಾ ಮಾಸ್ಟರ್ಸ್ನು ಮತ್ತೆ ಹಗಲ್ ಟೈಮಲ್ಲಿ ಕೂತ್ಕೊಂಡು ಆ ವಿಡಿಯೋ ನೋಡ್ತಾನೆ ಇರ್ಬೇಕು. ಇಲ್ಲಾಂದ್ರೆ ಅಷ್ಟು ಹೆಚ್ಚು ಅಂಶಗಳಿದೆ ಅದ್ರ ಒಳಗಡೆ. ಅಂದ್ರೆ ನೀವು ಹೇಳ್ತಾ ಹೋಗ ಆ ಫ್ಲೋ ಅಲ್ಲಿ ತುಂಬಾ ಬಂದಿದೆ. ಓಕೆ, ಅದೆಲ್ಲ ನಾವು ಜೀರ್ಣ ಮಾಡ್ಕೋಬೇಕಂದ್ರೆ ಖಂಡಿತ ನಾವು ಸಮಯ ಜಾಸ್ತಿ ಕೊಡ್ಬೇಕು. ಟೈಮ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ತುಂಬಾ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಸರಸ್ವತಿ ಮಾತಾಡಿ, ಕೊನೆಯದಾಗಿ. ನಮಸ್ತೆ ಮಾಸ್ಟರ್. ಮಾತಾಡಿ. ಮಾಸ್ಟರ್ ಕೇಳಿಸ್ತಾ ಇದೆಯಾ ಮಾಸ್ಟರ್? ಹೇಳಿ ಮಾಸ್ಟರ್. ಇವತ್ತು ನಂದು 3 ಕ್ವಶನ್ಸ್ ಇದೆ ಮಾಸ್ಟರ್. ಸೊ ಹಂಗಾಗಿ ನಾನು ಮಾತಾಡೋಕ್ಕೋಸ್ಕರ ಆಕ್ಚುಲಿ ನಾನು ಇವತ್ತು ಟೈಮ್ ಇಲ್ಲ ನನ್ನ ಹತ್ರ. ಅಂದ್ರೂ ಸಹ ನನ್ನ ಹತ್ರ 3 ಕ್ವಶನ್ಸ್ ಏನಿದೆ ಅದಕ್ಕೆ ಜೋರಾಗಿ ಮಾತಾಡಿ, ಇನ್ನು ಸ್ವಲ್ಪ ಜೋರಾಗಿ ಹತ್ರ ಇಟ್ಕೊಂಡು ಮಾತಾಡಿ ಮೈಕ್. 3 ಕ್ವಶನ್ಸ್ ಏನಿದೆ ಅದು ಸಾಲ್ವ್ ಆಗ್ಬೇಕು. ಅದಕ್ಕೋಸ್ಕರ ನಾನು ಮಸ್ಟ್ ಅಂಡ್ ಶುಡ್ ನಿಮ್ಮ ಹತ್ರ ಮಾತಾಡ್ಬೇಕನ್ಬಿಟ್ಟು ಫೋನ್ ಮಾತಾಡ್ತಾ ಇರೋದು.
ಮಾಸ್ಟರ್ ಈಗ ಒಂದನೇದಂದ್ರೆ ಈಗ ಮೇಡಮ್ ಹೇಳಿದ್ರು ಆತ್ಮ ಎಲ್ಲಾ ಹಿಡಿತದಲ್ಲಿ ಇಟ್ಕೊಳ್ಳುತ್ತೆ ಅಂತ ಏನೋ ಹೇಳ್ತಾ ಇದ್ರು. ಅದು ಒಳ್ಳೇದಾ ಕೆಟ್ಟದಾ ಮಾಸ್ಟರ್? ಹಾ ಮೇಡಮ್ ಅವರು ಆನ್ಸರ್ ಮಾಡ್ತಾರೆ. ಸರ್ ಹಿಡಿತ ನಮಸ್ತೆ ಮಾಸ್ಟರ್. ನಮಸ್ತೆ ಮಾಸ್ಟರ್. ಮೇಡಮ್ ನಮಸ್ತೆ ಮೇಡಮ್. ಏನು ನಿಮ್ಮ ಆನ್ಸರ್ ಕ್ವಶನ್? ಈಗ ನೀವು ಹೇಳಿದ್ರಿ ಮಾಸ್ಟರ್, ಆತ್ಮ ಎಲ್ಲ ನಮ್ಮ ಏನು ಮನಸ್ಸು ಎಲ್ಲ ಏನಿದೆ ಪ್ರತಿಯೊಂದು ನಮ್ಮ ಬುದ್ಧಿ ಎಲ್ಲ ಹಿಡಿತದಲ್ಲಿ ಅಂದ್ರೆ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ರಿ. ಅದು ಸರಿನಾ ತಪ್ಪಾ ಅಂತ ನಾನು ಕೇಳ್ತಾ ಇರೋದು ಮಾಸ್ಟರ್. ಕಂಟ್ರೋಲ್ ಅಲ್ಲ ಮೇಡಮ್ ಅದು. ಹಾ ಆತ್ಮದ ಈ ಇಂದ್ರಿಯಗಳಾಗ್ಲಿ, ಮನಸ್ಸಾಗ್ಲಿ, ಬುದ್ಧಿ ಆಗ್ಲಿ, ಶರೀರ ಆಗ್ಲಿ ನಮ್ಮ ಆತ್ಮ ಚೈತನ್ಯದಿಂದನೇ ಅವು ವಿಜೃಂಭಿಸುತ್ತೆ. ನಮ್ಮ ಹೊರಗಿನ ಪ್ರಪಂಚಕ್ಕೆ ಏನೇನು ನಮ್ಮ ಬುದ್ಧಿ, ವಿವೇಕ, ಮನಸ್ಸು, ಶರೀರ ಇವೆಲ್ಲ ಎಕ್ಸಿಬಿಟ್ ಮಾಡ್ತೀವೋ ನಾವು, ಅವು ಆತ್ಮ ಚೈತನ್ಯದಿಂದನೇ ಬರ್ತವೆ. ಉದಾಹರಣೆಗೆ ಆತ್ಮ ಹೇಳೋದು ಯಾವಾಗ್ಲೂ ನಮ್ಮ ಆತ್ಮೋನ್ನತಿಗೆ ಬೇಕಾಗಿರ್ತಕ್ಕಂಥ ಮೆಸೇಜ್ ಅನ್ನೇ ಕೊಡುತ್ತೆ. ಮನಸ್ಸು ಏನ್ ಮಾಡುತ್ತೆ, ಕೆಟ್ಟದ್ದನ್ನ ತೋರ್ಸುತ್ತೆ. ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ನಿಮ್ಮ ಹತ್ರ ನಾನು 10 ರೂಪಾಯಿ ಇಸ್ಕೊಂಡಿರ್ತೀನಿ. ಮೇಡಮ್ ನಾಳೆ ಕೊಡ್ತೀನಿ, ಒಂದ್ 10 ರೂಪೀಸ್ ಕೊಡಿ ಅಂತ ಹೇಳ್ಬಿಟ್ಟು. ಆದ್ರೆ ನೀವು ನನ್ಗೆ ನಾಳೆಯಿಂದಾನೇ ಕಾಣಿಸ್ತಾನೆ ಇರ್ತೀರಾ, ಪದೇ ಪದೇ ಹೆಜ್ಜೆಗೂ ಕಾಣಿಸ್ತಾ ಇರ್ತೀರಾ. ಒಂದು ಥಾಟ್ ಏನ್ ಬರುತ್ತೆ, ಮೊನ್ನೆ ಇಸ್ಕೊಂಡಿದ್ಯಲ್ಲ 10 ರೂಪೀಸು ನಿನ್ನ ಹತ್ರ ಇದೆ, ಕೊಟ್ಬಿಡು ಮೇಡಮ್ಗೆ, ಕೊಟ್ಬಿಡು ಅಂತ ಹೇಳುತ್ತೆ. ಇನ್ನೊಂದ್ ಏನ್ ಹೇಳುತ್ತೆ, ಅವ್ರು ಮರ್ತೋಗಿದಾರೆ ಬಿಡು, 10 ರೂಪೀಸ್ ಏನಕ್ಕೆ ಜ್ಞಾಪಕ ಇರ್ತಾರೆ, ಪರವಾಗಿಲ್ಲ ಬಿಡು ಅಂತ ಇನ್ನೊಂದ್ ಹೇಳುತ್ತೆ. ಯಾವ್ದನ್ ಕೇಳ್ತೀವಿ ನಾವು ಅಂತಂದ್ರೆ, ಮಾನಸಿಕವಾಗಿ ಯೋಚನೆ ಮಾಡಿದಾಗ ಪ್ರಾಪಂಚಿಕತೆಯಲ್ಲಿ 10 ರೂಪೀಸ್ ಮಿಕ್ಕೋಯ್ತು ಬಿಡು, ಅವರು ಜ್ಞಾಪಕ ಇಟ್ಕೊಂಡಿಲ್ಲ, ನನ್ನನ್ನು ಕೇಳಲಿಲ್ಲ ಅಂತೀವಿ. ಅದು ತಪ್ಪು. ಅದು ನಮ್ಮ ಆತ್ಮೋನ್ನತಿಗೆ ಕಂಟಕ ಆಗುತ್ತೆ ಮೇಡಮ್. ಆದರೆ ಮೊದಲನೇದು ಏನ್ ಹೇಳ್ತು, ಒಳ್ಳೆ ತಾಟು, ಕೊಟ್ಟು ಬಿಡು ಅಂತ, ಅದು ನಮ್ಮ ಆತ್ಮಾಭಿವೃದ್ಧಿಗೆ ಧರ್ಮದ ಪ್ರಕಾರ, ಸತ್ಯದ ಪ್ರಕಾರ ನಡ್ಕೊಳ್ಳೋದಕ್ಕೆ ಪ್ರಚೋದನೆ ಮಾಡುತ್ತೆ. ಇದು ಆತ್ಮದ ಒಂದು ಚೈತನ್ಯದಿಂದ ಮನೋಚೈತನ್ಯನೂ ವಿಕಾಸಗೊಳ್ಳುತ್ತೆ. ಮನಸ್ಸು ಆತ್ಮ ಏನ್ ಬೇಕಾದ್ರೂ ಮಾಡುತ್ತೆ ಮೇಡಮ್, ಅದಕ್ಕೆ ಹರಡ್ಲಾಗಿರೋದು ಮನಸ್ಸೇ. ಮಾಸ್ಟರ್, ಈಗ ನಾವು ಒಂದು ಹೆಚ್ಚು ಕಡಿಮೆ ನಾವು 1 ಮಂತ್ ಆಗಿದೆ ನಾನು ಮೆಡಿಟೇಷನ್ ಕ್ಲಾಸ್ ಅಲ್ಲೇ ನಾನು ತಗೊಳ್ತಾ ಇರೋದ್ರಿಂದ, ಸೊ ನಾವ್ ಏನೇ ಒಂದು ಮಾಡಿದ್ರುನು ಸೊ ಅದು ಕರೆಕ್ಟ್ ಆಗಿರುತ್ತೆ ಅಂತ ನಾವು ಈಗ ಅನ್ಕೊಳ್ಬಹುದಾ? ಕರೆಕ್ಟ್ ಆಗಿರುತ್ತೆ ಅಂತಂದ್ರೆ ಅದು ಮೊದಲನೇ ತಾಟು ನೀವು ಯೋಚನೆ ಮಾಡ್ಬೇಕು. ಈಗ 10 ರೂಪೀಸ್ ನೀವು ಕೊಟ್ಬಿಟ್ರೆ ಕರೆಕ್ಟ್ ತಪ್ಪು? ಅದು ಸರಿ ಇರುತ್ತೆ, ಕೊಟ್ಬಿಟ್ರೆ ಸರಿ ಇರುತ್ತೆ. ಅದು ಸರಿ, ಅದು ಆತ್ಮದ ಪರವಾಗಿ ಯೋಚನೆ ಮಾಡ್ಬೇಕು. ಅವಾಗ ಒಳ್ಳೇದು ಯಾವಾಗ್ಲೂ ಆತ್ಮದ ಪರವಾಗೇ ಬರುತ್ತೆ, ಕೆಟ್ಟದ್ದು ಯಾವಾಗ್ಲೂ ಮನಸ್ಸಿನ ಪರವಾಗಿ ಬರುತ್ತೆ. ಎಂತ ಎಜುಕೇಟೆಡ್ ಆಗ್ಲಿ, ಈಗ ಪ್ರಪಂಚದಲ್ಲಿ ಆಗ್ತಾ ಇರೋ ಅನಾಹುತಗಳೇ ಅದು. ಅವನೆಷ್ಟೇ ಎಜುಕೇಟೆಡ್ ಆದ್ರೂ ಮನಸ್ಸಿನ ಪರವಾಗಿ ಕೆಲಸಗಳು ಮಾಡ್ತಾ ಇರೋದ್ರಿಂದ ಅನಾಹುತಿಗಳು ಸಂಭವಿಸ್ತಾ ಇದ್ದಾವೆ. ಆತ್ಮವನ್ನ ಇಗ್ನೋರ್ ಮಾಡಿದೀವಿ ಮೇಡಮ್ ನಾವು. ನಿಮ್ಗೆ ಒಳ್ಳೆ ಥಾಟ್ ಎಲ್ಲಿ ಬರುತ್ತೋ ಅದನ್ನ ನೀವು ಯೋಚನೆ ಮಾಡ್ಬೇಡಿ, ನನ್ಗ್ ಮನ್ಸು ಅನ್ನಿಸ್ತು ಅದಕ್ಕೆ ಮಾಡ್ದೆ ಅಂತ. ಒಳ್ಳೆ ಥಾಟು ಮನಸ್ಸಲ್ಲ ಹೇಳೋದು, ಆತ್ಮ ಹೇಳುತ್ತೆ. ಆತ್ಮ ಹೇಳುತ್ತೆ ಮೇಡಮ್. ನೀವು ಚೆಕ್ ಮಾಡಿ ನೋಡಿ ಬೇಕು ಅಂದ್ರೆ. ಹೆಂಗೆ ಆತ್ಮ ಹೇಳುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೆ ಅಂದ್ರೆ, ಅದರಲ್ಲಿ ಸತ್ಯ ಇರುತ್ತೆ, ಧರ್ಮ ಇರುತ್ತೆ, ಪುಣ್ಯ ಇರುತ್ತೆ. ಮಾಸ್ಟರ್, ಈಗ ನೀವು ಹೇಳೋದ್ರ ಹೆಂಗೆ ಇದೆ ಅಂದ್ರೆ ಕರೆಕ್ಟ್ ಆಗಿ ನನ್ನ ಇದ್ರಲ್ಲಿ ಹಲೋ ಹಲೋ ಜಾಸ್ತಿ. ಹಲೋ ಹೇಳಿ ಮೇಡಮ್. ಮಾಸ್ಟರ್ ಕೇಳಿಸ್ತಾ ಇದೆಯಾ ಮಾಸ್ಟರ್? ಕೇಳಿಸ್ತಿದೆ, ಹೇಳಿ ಮೇಡಮ್ ಪ್ಲೀಸ್. ಈಗ ಅಂದ್ರೆ ಮಾಸ್ಟರ್, ಈಗ ನಾವು ಕೆಲವೊಂದು ಗುಂಪುಗಳಿರೋ ಜಾಗದಲ್ಲಿ, ಕೆಲವೊಂದು ಫಂಕ್ಷನ್ ಇರೋ ಜಾಗದಲ್ಲಿ ಸುಮ್ಮನೆ ಬೇಡದೇ ಇರೋ ಮಾತುಗಳು ನಡೆಯುತ್ತವೆ ಅನ್ನೋ ಒಂದು ಉದ್ದೇಶಕ್ಕೆ ನನ್ಗಲ್ಲಿ ಹೋಗ್ಬೇಕಂತ ಫೀಲೇ ಬರೋಲ್ಲ. ಸೊ ನಾನು ಅಲ್ಲಿ ಹೋಗ್ಬಾರ್ದು. ಅಲ್ಲ, ಅಲ್ಲಿ ನೀವು ಹೋಗ್ಬೇಕು. ಆಕ್ಚುಲಿ ಯಾಕೆ ಹೋಗ್ಬೇಕು ಅಂತಂದ್ರೆ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳಕ್ ಹೋಗ್ಬೇಕು. ಸ್ವಾಧ್ಯಾಯ. ನೀವು ಧ್ಯಾನ ಮಾಡಿದೀರಾ, ಸತ್ಸಂಗ ನೋಡಿ, ಈ ತರ ರಂಗನಾಥ್ ಸರ್ ಇಂಥವ್ರೆಲ್ಲಾನು ಝೂಮ್ ಕ್ಲಾಸ್ಗಳು ಎಲ್ಲ ಮಾಡಿದೀರಾ, ಎಲ್ಲ ಇನ್ವಾಲ್ವ್ ಆಗಿದ್ದೀರಾ. ಇದರಲ್ಲಿ
ನೀವು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಹೊಂದಿದ್ದೀರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಕೆ ಅಂತ ಕಡೆ ಹೋಗ್ಬೇಕು. ಓಕೆ ಓಕೆ ಓಕೆ. ಅವಾಗ ನಿಮ್ಮನ್ನ ನೀವು ಗೇಜ್ ಮಾಡ್ಕೋತೀರಾ, ನಾನು ಅವ್ರುಗಳಲ್ಲಿ ಇನ್ವಾಲ್ವ್ ಆದ್ನಾ ಅಥವಾ ಅವ್ರು ಹೇಳ್ಕೊಳ್ತಾ ಇದ್ರೆ ನಾನು ಅಸೈಡ್ ಆಗಿದ್ನ, ಅವುಗಳನ್ನ ಮನಸ್ಸಿಗೆ ತಗೊಂಡ್ನ, ಏನಾದ್ರು ಮಾತಾಡದ್ನ, ಅಲ್ಲಿಗೆ ಹೋಗ್ತಾ ಇದ್ರೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳಕ್ ಆಗಲ್ಲ. ಮಾಸ್ಟರ್ ಇವಾಗ ನಾನು ಅಂದ್ರೆ ಜಸ್ಟ್ ಲೈಕ್ ಒಂದು ಫಂಕ್ಷನ್ ಅಲ್ಲಿ ನಾನು ಹೋದೆ, ಅಲ್ಲಿ ಅವರು ಒಳ್ಳೇದು ಬೇಡದೇ ಇರೋ ವಿಚಾರ, ಇನ್ನೊಬ್ರ ವಿಚಾರ, ನಾನು ಇಷ್ಟ ಹೇಳಿದೆ ಅದು ಬೇಡದೇ ಇರೋ ವಿಚಾರ, ಬೇಕಾಗಿರೋ ವಿಚಾರಗಳು ಅಲ್ಲಿ ಕೆಲವು ಕಾರ್ಯಗಳು ನಡೀತಾ ಇದೆ, ಅಲ್ಲಿ ಕಡೆ ಗಮನ ಕೊಡಿ, ಬೇಡದೇ ಇರೋ ವಿಚಾರ ಬೇಡ ಅಂತ ಹೇಳಿ ನಾನ್ ನನ್ ಪಾಡಿಗೆ ನಾನು ಎದ್ದು ನನ್ ಪಾಡಿಗೆ ನಾನು ಸುಮ್ನೆ ಒಂದ್ ಕಡೆ ಹೋಗಿ ಕೂತ್ಕೊಂಡು, ನಾ ಕೂತಲ್ಲೂ ಸಹ ನಿಂತಲ್ಲೂ ಸಹ ನಾನು ಮೆಡಿಟೇಷನ್, ಕಣ್ ಮುಚ್ಕೊಂಡ್ರು ಸಹ ಕಣ್ಬಿಟ್ರು ಸಹ ಮೆಡಿಟೇಷನ್ ಅಲ್ಲೇ ಇರ್ತೀನಿ. ನನ್ ಪತ್ರಿಜಿ ಬಾಬಾಗಳು, ನನ್ ಮಹಾತಾರ್ ಬಾಬಾಜಿ, ನನ್ ರಂಗನಾಥ್ ಮಾಸ್ಟರ್ ಅಲ್ಲಿ ಕಣ್ಣು ಮುಂದೆನೆ ಇರ್ತಾರೆ ಮಾಸ್ಟರ್ ನನ್ಗೆ. ಒಳ್ಳೇದು. ಸೈಡಿಗೆ ಬಂದ್ಬಿಡ್ತೀನಿ ನಾನು. ಆಗ ಅವ್ರು ನನ್ನನ್ನ ಬ್ಲೇಮ್ ಮಾಡ್ತಾರೆ, ನೋಡಿ ಇವ್ಳಿಗೆ ಎಷ್ಟು ಕೊಬ್ಬು, ಹೋಗ್ ಅಲ್ಲೂ ಕೂತಿದ್ದಾಳೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು. ಸೊ ಇದೆಲ್ಲ ನನ್ಗೆ ಬೇಕಾ ಮಾಸ್ಟರ್? ಅದು ನಿಮ್ಮ ಅಭಿವೃದ್ಧಿಗೆ ಬೇಕು ಮೇಡಮ್, ನೀವ್ ಹೇಗ್ ತಗೊಂಡ್ರೆ ಹಾಗೆ ಅದು. ಈಗ ಇದ್ರಲ್ಲಿ ಜ್ಞಾನ ತಿಳ್ಕೊಂಡಿದೀರಲ್ವಾ ನೀವು, ಆ ಜ್ಞಾನ ತಿಳ್ಕೊಂಡಾಗ ಅವು ಈಗ ನಿದ್ದೆ ಬರ್ಲಿಲ್ಲ ಅಂದ್ರೆ ನಾವ್ ಹೆಂಗ್ ನಿದ್ದೆ ಮಾಡ್ತೀವಿ? ಈಗ ಸರ್ ಹೇಳಿದ್ರು ನೆಗೆಟಿವ್ ಇರೋ ಕಡೆ ಪಾಸಿಟಿವ್, ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಇರುತ್ತೆ ಅಂತ. ಅವುಗಳನ್ನ ನಾವು ಚೆಕ್ ಮಾಡೋದಕ್ಕೆ ನಾವು ಸೋಲ್ಜರ್ಸ್ ಆಗ್ಬೇಕು. ಸ್ವಾಧ್ಯಾಯ ಅಂದ್ರೆ ಬರೀ ಬುಕ್ಸ್ ಓದೋದು ಒಂದೇ ಅಲ್ಲ ಮೇಡಮ್, ನಮ್ಮನ್ನ ಇಂತಹ ಸಂದರ್ಭಗಳಲ್ಲಿ ನಾವು ಚೆಕ್ ಮಾಡ್ಕೋಬೇಕು. ಓಕೆ ಮಾಸ್ಟರ್. ಅವ್ರಿಗೆ ನೀವು ತಲೆ ಕೆಡ್ಸ್ಕೋಬೇಡ್ರಿ ಅಷ್ಟೇ, ಅವು ಬರ್ಬೇಕು, ಬಂದ್ರೇನೆ ನಾವು ಸ್ಟೇಬಲ್ ಆಗಿ ನಿಲ್ಲೋದು. ಓಕೆ ಮಾಸ್ಟರ್. ಓಕೆ ಮಾಸ್ಟರ್, ಇದು ಮತ್ತು ಒಂದು ಕೇಳ್ಬೇಕಾಗಿತ್ತು. ಈಗ ಕೆಲವೊಂದು ಕಡೆ ನಮ್ಗಲ್ಲಿ ನಾವಿವಾಗ ಹೋಗ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಈಗ ನಾವ್ ಅಂದಿದ್ದು ಸಡನ್ ಆಗಿ ಆಗೋಗುತ್ತೆ ಮಾಸ್ಟರ್. ಅದು ಒಂದು ಒಳ್ಳೆ ಕಾರ್ಯ ಇರ್ಬೋದು, ಅಥವಾ ಈಗ ನಾವು ಒಬ್ರಿಗೆ ಬೈತಾ ಇದೀವಿ, ಜಸ್ಟ್ ಲೈಕ್ ನಾನು ಬೈಯೋದಂತೂ ಬಿಟ್ಬಿಟ್ಟಿದೀನಿ ಮಾಸ್ಟರ್. ಈಗ ಸುಮ್ನೆ ಹೇಳ್ತೀನಿ ಅಯ್ಯೋ ನೀ ಯಾಕ್ ಬೇಕಾಗಿತ್ತು ಇದೆಲ್ಲ, ಆದ್ರೆ ಹೀಗಾಗುತ್ತೆ, ಅಲ್ಲೋಗ್ ಬೀಳ್ತೀಯಾ, ಅಥವಾ ಜಸ್ಟ್ ಲೈಕ್ ಒಂದು ಉದಾಹರಣೆ ನಾನು ನಿಮ್ಗೆ ಕೊಡ್ತಾ ಇರೋದು ಅಂದ್ರೆ, ಬಟ್ ಆ ಮನುಷ್ಯ ಅಲ್ಲೇ ಬಿದ್ದಿರ್ತಾನೆ ಮಾಸ್ಟರ್. ಯಾಕೆ ಹಾಗೆ? ನಾವು ಅವ್ರಿಗೆ ಆಗ್ಲಿ ಅಂತ ನಾವು ಯಾವತ್ತೂ ಬಯಸಲ್ಲ, ಬಟ್ ಅಲ್ಲಿ ಅವರು ಪನಿಷ್ಮೆಂಟ್, ಈಗ ಆಲ್ರೆಡಿ ಈಗ ನಾನು ಒಂದು ಈ ಆಧ್ಯಾತ್ಮಿಕದಲ್ಲಿ ಪಳಗಿರೋದ್ರಿಂದ ನನಗೊಂದು HOD ಪೊಸಿಷನ್ ನನಗೆ ಸಿಕ್ಕಿರೋದು, ನನಗೆ ಇದೊಂದು ಆಧ್ಯಾತ್ಮಿಕದಿಂದಾನೇ ನನಗೆ ಸಿಕ್ಕಿರೋದು ಮಾಸ್ಟರ್. ಪ್ರೌಡಾಗಿ ನಾನು ಹೇಳ್ಕೊಳ್ತೀನಿ ಅದನ್ನ. ಆದ್ರೆ ಇದ್ರೊಳಗೆ ನಮ್ಮ ಒಬ್ಬ ಸರ್ ಇದ್ದಾರೆ, ಅವರು ಒಲ್ಲದ ಸಲ್ಲದ ಬೇಡದಿರೋ ಅನಾವಶ್ಯಕ ಕೆಲಸಗಳಲ್ಲೇ ತೊಡಗ್ತಾರೆ. ಅವ್ರನ್ನ ನಾನು ಹೇಳ್ತೀನಿ, ನಾನು ಅವ್ರನ್ನ ಆಧ್ಯಾತ್ಮಿಕದಲ್ಲಿ ನಾನು ತಗೊಳಕ್ಕೆ ಟ್ರೈ ಮಾಡ್ತೀನಿ, ಬಟ್ ಅವರು ಇಲ್ಲ ನಾನು ಆ ಕಡೆ, ನಾನು ಈ ತರ, ನಾನು ಅವಾಗ ಅವ್ರನ್ನ ಬಿಟ್ಬಿಡ್ತೀನಿ. ಅಯ್ಯೋ ಸರ್ ನಿಮ್ಗೆ ಈ ತರ ಆದ್ರೆ ತುಂಬಾ ಕಷ್ಟ ಆಗುತ್ತೆ ನೋಡಿ ಅಂತ ಅಂದಾಗ ಅಫ್ಕೋರ್ಸ್ ಅವ್ರಿಗೆ ತೊಂದ್ರೆನೇ ಆಗುತ್ತೆ ಮಾಸ್ಟರ್. ಅದು ನನ್ಗೆ ಫೀಲ್ ಆಗುತ್ತೆ, ಅಯ್ಯೋ ನನ್ನಿಂದ ಅವ್ರಿಗೆ ತೊಂದ್ರೆ ಆಯ್ತಲ್ಲ ಅನ್ನೋ ಫೀಲ್ ಆಗ್ತಾ ಇದೆ ಮಾಸ್ಟರ್. ಮೇಡಮ್ ನಿಮ್ಮಿಂದ ತೊಂದ್ರೆ ಅಲ್ಲ ಅದಾಗೋದು, ಅವರು ಆ ಸಂದರ್ಭಕ್ಕೆ ಅದನ್ನ ಪಡ್ಕೊಂಡ್ ಬಂದಿರ್ತಾರೆ ಮೇಡಮ್. ಅದು ನಿಮ್ಮಿಂದ ಆಗುತ್ತೆ ಅಂತ ನೀವ್ ಅನ್ಕೋತೀರಾ, ಅದು ಒಂದು ಕಾರ್ಯಕಾರಣ ಸಂಬಂಧ ಅನ್ನೋದು ಇರುತ್ತಲ್ಲ, ಅದು ವರ್ಕೌಟ್ ಆಗುತ್ತೆ ಅಲ್ಲಿ. ಬಹುಶಃ ನಿಮ್ಮ ಚೈತನ್ಯನೂ ವರ್ಕೌಟ್ ಆಗ್ಬೋದು, ನಿಮ್ಮ ಆತ್ಮ ಚೈತನ್ಯನೂ ವರ್ಕೌಟ್ ಆಗ್ಬೋದು ಆ ಸಂದರ್ಭಗಳ ಬಗ್ಗೆ. ಹೇಳಿ ಮೇಡಮ್. ಅವರಿಗೆ ಬೈದಿರಲ್ಲ, ಏನು ಅನ್ನಲ್ಲ, ಬಟ್ ಈಗ ಒಂದು ಆಫೀಸ್ ಅಂದ್ಮೇಲೆ ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ ಮಾಸ್ಟರ್, ನಿಮಗೂ ಗೊತ್ತಿರುತ್ತೆ. ನಾನು ಒಬ್ಬ ಟೀಚರ್, ಹೇಳಿ ಮೇಡಮ್. ಒಂದು ಕಾಂಪಿಟೇಷನ್ ಇರುತ್ತೆ ಮಾಸ್ಟರ್, ಅಲ್ಲಿ ಟೀಮ್ ಹ್ಯಾಂಡಲ್ ಮಾಡ್ಬೇಕು, ಆ ಟೀಮ್ಗೆ ನಾವು ಬಿಸ್ನೆಸ್ ಹೇಗೆ ತೆಗಿಬೇಕು ಅಂತ ಅವ್ರಿಗೆ ಅದೊಂದು ಕೋಚಿಂಗ್ ಕೊಡ್ಬೇಕು ನಾವು. ಅದ್ರಲ್ಲಿ ಎಲ್ಲಾ ಪರ್ಫೆಕ್ಟ್ ಆಗಿರುತ್ತೆ, ಅಂದ್ರೂ ಏನಾದ್ರು ಒಂದು ಪ್ರಾಬ್ಲಮ್ ಹುಡುಕ್ತಾರೆ. ಸೊ ನಾನ್ ಅವ್ರಿಗೆ ಅದನ್ನ, ಈಗ ಬೆಳೀತಾ ಇದ್ದಾರೆ, ಬೆಳೆಸಾದ್ಮೇಲೆ ಅವ್ರಿಗೆ ಒಂದು 10 ನಿಮಿಷ ಆಧ್ಯಾತ್ಮಿಕದಲ್ಲಿ ಒಂದು ಮೆಡಿಟೇಷನ್ಗೆ ಒಂದು 10 ನಿಮಿಷ ಬಿಡೋಣ ಅಂತ ನನ್ ಪ್ಲಾನಿಂಗ್, ಆಫೀಸ್ ಅಲ್ಲೇನೆ ಬಿಡೋಣ ಅಂತ ನನ್ ಪ್ಲಾನಿಂಗ್ ಇರೋದು ಮಾಸ್ಟರ್. ಬಟ್ ಅದಕ್ಕೆ ನಮ್ಮ ಸರ್ ಏನು, ಇಲ್ಲ ಬೇಡ, ನಾನ್ ಯಾರನ್ನ ಹೇಳ್ತೀನಿ ಅವ್ರೇ ಬೇಕು, ನಮ್ಗೆ ಇವರೆಲ್ಲ ಬೇಡ. ಅಲ್ಲಿ ನನ್ಗೇನಾಗುತ್ತೆ, ನನ್ ಗುರುಗಳಿಗೆ ಹರ್ಟ್ ಆಯ್ತೇನೋ ಅನ್ನೋ ಫೀಲ್ ಆಯ್ತು ಮಾಸ್ಟರ್ ನನಗೆ. ಆತರ ಫೀಲ್ ಆಗ್ಬೇಡಿ ಮೇಡಮ್. ಆಧ್ಯಾತ್ಮಿಕತೆಗೆ ನೀವು ಇನ್ವಾಲ್ವ್ ಮಾಡಬೇಕು ಅಂತ ನಿಮ್ಮ ಹಂಬಲ ಇರೋದು, ಅದಕ್ಕೆ ಹ್ಯಾಟ್ಸ್ ಅಪ್. ಆದರೆ ಒಂದು ಥಾಟ್ ಕೊಟ್ಟು ಬಿಟ್ಬಿಡಿ, ಅವ್ರು ಯಾವಾಗ ಬರ್ಬೇಕು ಅವಾಗ ಬಂದೇ ಬರ್ತಾರೆ. ಅದನ್ನ ನೀವು ಬರ್ಲಿಲ್ಲ ಅಂತ ಫೀಲ್ ಮಾಡ್ಕೊಳಕ್ ಹೋಗ್ಬೇಡಿ, ನಿಮ್ಮ ಚೈತನ್ಯ ಡಿಪ್ರೆಸ್ ಆಗುತ್ತೆ ಅಲ್ಲಿ.
ಓಕೆ 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 ನಿಮ್ ತಾಟ್ ಕೊಟ್ಬಿಡಿ. ನಾನುನು ನನ್ನ ಫ್ರೆಂಡ್ ಹೇಳಿದ್ಮೇಲೆ 2 ವರ್ಷಕ್ಕೆ ನಾನು ಬಂದಿದ್ದು. ನಾನು ಸ್ಪೋರ್ಟ್ಸ್ ಮೆನ್ ಆಗಿರೋದ್ರಿಂದ ಒಂದ್ ಕಡೆ ಕೂತ್ಕೊಳ್ಳಕ್ಕೆ ಆಗ್ತಾ ಇರ್ಲಿಲ್ಲ ನನ್ಗೆ. 2 ಇಯರ್ಸ್ ಆದ್ಮೇಲೆ ನಾನು ಬಂದಿದ್ದೀನಿ. ಬಂದ ಒಂದ್ 10-15 ದಿವಸಕ್ಕೆ ನಾನು ನಾನ್ ವೆಜ್ ಬಿಟ್ಟೆ. ಈಗ ರಿಟೈರ್ಡ್ ಆಗಿದ್ದೀನಿ. ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹೋಗ್ತಾ ಇದ್ದೀನಿ, ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ಹಂಗೆ ನೀವು ತಾಟ್ ಕೊಡೋದು ನಿಮ್ ಕರ್ತವ್ಯ. ಓಕೆ ಮಾಸ್ಟರ್. ಬಿಟ್ಬಿಡಿ, ಪದೇ ಪದೇ ಫೋರ್ಸ್ ಮಾಡಕ್ ಹೋಗ್ಬೇಡಿ. ನೀವು ಮಾಡೋದ್ ಮಾಡ್ತಾ ಇರಿ. ಈ ಧ್ಯಾನದ ಬಗ್ಗೆ ಅವ್ರು ಯಾವಾಗ ಬರ್ಬೇಕೋ ಅವಾಗ ಬರ್ತಾರೆ. ಅದು ಅವ್ರವ್ರ ಚೈತನ್ಯ ಮೇಡಮ್. ಅವ್ರ ಆತ್ಮ ಚೈತನ್ಯ ಯಾವಾಗ ಕರ್ಕೊಂಡ್ ಬರ್ಬೇಕು ಅಂದ್ರೆ ಅವಾಗ ಕರ್ಕೊಂಡ್ ಬರುತ್ತೆ. ಫೀಲ್ ಆಗ್ಬೇಡಿ. ಓಕೆ ಮಾಸ್ಟರ್. ಆ ಫೀಲ್ ಮತ್ತೆ ನಿಮ್ಮನ್ನ ಕೆಳಗ್ ಬರೋಂಗ್ ಮಾಡುತ್ತೆ. ಓಕೆ ಮಾಸ್ಟರ್. ಅಂದ್ರೆ ಈಗ ನಮ್ಮಿಂದ ಏನು ಅಲ್ಲಿ ಅವರಿಗೆ ತೊಂದರೆ ಆಗೋದಿಲ್ಲ ಅಲ್ವಾ ಮಾಸ್ಟರ್? ಅಷ್ಟೇ, ಆಗಲ್ಲ, ತೊಂದ್ರೆ ಆಗ್ಬಾರ್ದು ಅಂತ ಅನ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನಾನು ಅವ್ರಿಗೆ ಬೇಕು ಅಂತ ನಾನು ಯಾವತ್ತೂ ಅವ್ರಿಗೆ ನಾನು ಯಾರಿಗೂ ಕೆಟ್ಟದಂತೂ ನಾನು ಅನ್ಸಲ್ಲ. ಅದನ್ನ ಆಲ್ರೆಡಿ ನಾನು ಬಿಟ್ಬಿಟ್ಟು ಒಂದು 3 ಮಂತ್ ಆಯ್ತು ಮಾಸ್ಟರ್. ಆಕ್ಚುಲಿ ಅದನ್ನೇ ದ್ವೇಷ ಬಯಸೋದು, ಒಬ್ರನ್ನ ಕೆಟ್ಟದನ್ನೋದು ನಮ್ಗದ್ ಬೇಕಾಗೇ ಇರ್ಲಿಲ್ಲ. ಯಾಕಂದ್ರೆ ಅವ್ರ ಪಾಪ ಕರ್ಮ ಅದ್ ಅವ್ರಲ್ಲಿರುತ್ತೆ. ಅದನ್ನ ತಿದ್ದೋಕ್ ನಾವೇನು ಅಲ್ಲ ಅನ್ನೋದು ನನ್ಗೆ ರಂಗನಾಥ್ ಮಾಸ್ಟರ್ ನೀಟಾಗಿ ಅಳವಡಿಸ್ಕೊಟ್ಬಿಟ್ಟಿದ್ದಾರೆ. ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ನನ್ಗೆ. ಅದಕ್ಕೆ ನಾನು ಯಾರ ವಿಷಯಕ್ಕೂ ನಾನು ಹೋಗಲ್ಲ ಮಾಸ್ಟರ್. ಇಲ್ಲಿ ಏನಂದ್ರೆ ನನ್ ಟೀಮ್ ತುಂಬಾ ಚೆನ್ನಾಗಿದೆ. ಆ ಒಂದು ಅವರಿಗೆ ಕಂಟ್ರೋಲ್ ಅಂದ್ರೆ ಜಸ್ಟ್ ಲೈಕ್ ದಟ್ ಇಲ್ಲಿ ಕೊಡಗುದಲ್ಲೂ ಒಂದು ಟೀಮ್ ಇದೆ, ಮತ್ತೆ ಗೋವಾದಲ್ಲೂ ಒಂದ್ ಟೀಮ್ ಇದೆ. ಸೊ ಎಂಟೈರ್ ಟೀಮಿಗೆ ನಮ್ಮ ಮೈಸೂರು ಟೀಮ್ ಒನ್ ಆಫ್ ದ ಬೆಸ್ಟ್ ಟೀಮ್ ಅಂತ ಸೆಲೆಕ್ಟ್ ಆಗಿರೋದು ಮಾಸ್ಟರ್ ಅದು. ಓಕೆ. ಸೊ ಆ ಟೀಮ್ ನ ಅವರು ಕಂಟ್ರೋಲ್ ಮಾಡ್ಕೊಳಕ್ ಇವ್ರು ಮೇಡಮ್ ಹೆಂಗ್ ರೆಡಿ ಮಾಡ್ತಾರೆ, ಹೇಗೆ ರೆಡಿ ಆಗೋದ್ರು, ಒಂದು 10 days ಅಲ್ಲಿ ಟೀಮ್ ರೆಡಿ ಮಾಡ್ಬಿಟ್ರಲ್ಲ. ಇಂತ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ನ ರೆಡಿ ಮಾಡಿದ್ರಲ್ಲ. ಬರೀ ಅದು ಇಲ್ಲದ ಸಲ್ಲದ ಕ್ವಶನ್ಸ್ ಗಳನ್ನ ಕೇಳೋದು. ಆಮೇಲೆ ಪಾಪ ಕ್ಯಾಂಡಿಡೇಟ್ಸ್ ಏನೂ ತಪ್ಪೇ ಇರಲ್ಲ ಮಾಸ್ಟರ್, ಅಂದ್ರೂ ಪಾಪ ಇಲ್ಲ ಸಲ್ಲದ ಆ ಕ್ಯಾಂಡಿಡೇಟ್ಸ್ ಮೇಲೆ ತಪ್ಪು ಹಾಕ್ಬೋದು. ಇದೆಲ್ಲ ಮಾಡ್ತಾ ಇದಾರೆ. ಅವ್ರನ್ನ ಹೇಗೆ ತಿದ್ದೋಕ್ಕಾಗೋದು ಮಾಸ್ಟರ್ ನಾವು? ಮೇಡಮ್, ಪ್ರಪಂಚ ಎಲ್ಲ ನಾವು ತಿದ್ದಕ್ಕಾಗಲ್ಲ ಮೇಡಮ್. ಆದ್ರೆ ನಾವು ಮಾಡೋ ಕೆಲಸ ಮಾಡ್ತಾ ಇರೋಣ. ಯಾವಾಗ ಯಾರು ಎಲ್ಲೆಲ್ಲಿ ಕನೆಕ್ಟ್ ಆಗ್ಬೇಕೋ ಅಲ್ಲಲ್ಲಿ ಕರೆಕ್ಟ್ ಆಗ್ತಾರೆ, ಅವ್ರು ಪಡ್ಕೊಂಡ್ ಬಂದಿದ್ರೆ. ಅದಕ್ಕೋಸ್ಕರ ನಾವು ತಲೆ ಕೆಡ್ಸ್ಕೊಂಡು ಫೀಲ್ ಆಗ್ತಾ ಕೂತ್ಕೊಂಡ್ರೆ ನಮ್ ಇಂಪ್ರೂವ್ಮೆಂಟ್ಸ್ ಆಧ್ಯಾತ್ಮಿಕ ಜರ್ನಿಗೆ ತೊಂದರೆ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಮಾಸ್ಟರ್. ಪ್ರಶ್ನೆ ಲಾಂಗ್ ಇದೆ ಮತ್ತೆ ಜಾಸ್ತಿ ಇದೆ. ಮಾಸ್ಟರ್ ನಿಮ್ ಹತ್ರ ಇನ್ನೊಂದ್ ಮಾಸ್ಟರ್ ಕೇಳಕ್ ಬಂದೆ, ಒಂದ್ ಕ್ವಶನ್ ಮಾಸ್ಟರ್. ನೀವು ಹೇಳಿದ್ರಿ ಮಾಸ್ಟರ್ ಈಗ ಹೆಂಗಸರು ಒಂದು 30-40 ಅಬೌವ್ 40 ಮೇಲೆ ಅವರು ಪೀರಿಯಡ್ಸ್ ಆಗೋದನ್ನ ನಿಂತ್ರೆ ಒಳ್ಳೇದು ಅಂತ ಹೇಳಿದ್ರಿ. ಬಟ್ ಈಗಿನ ಅಂದ್ರೆ ಹಳೆ ಕಾಲದಲ್ಲಿ ಜನ ಹೇಳ್ತಾರೆ ಬೇಗ ಬೇಗ ನಿಂತೋದ್ರೆ ಅವರು ಒಳ್ಳೆ ಹೆಣ್ಮಕ್ಳು, ಈಗ ಬೇಗ ನಿಲ್ಲಿಲ್ಲ ಅಂದ್ರೆ ಅಯ್ಯೋ ಇವ್ರು ಇನ್ನೂ ರಗಳೆ ಅಂತ ಮಾತಾಡ್ತಾರೆ. ಸೊ ಅಂತವರಿಗೆ ನಾವ್ ಏನ್ ಉತ್ತರ ಕೊಡಕ್ಕಾಗತ್ತೆ ಮಾಸ್ಟರ್? ಇಲ್ಲ, ಆಕ್ಚುಲಿ ಹಾರ್ಮೋನ್ಗಳು ಉತ್ಪನ್ನ ಆಗ್ತಾ ಇದ್ರೆ, ಅಂದ್ರೆ ಹಾರ್ಮೋನ್ಗಳು ಸರಿಯಾಗಿ ಉತ್ಪನ್ನ ಆಗ್ತಾ ಇದ್ರೆ ಈ ಋತುಸ್ರಾವ ಅನ್ನೋದು ತುಂಬಾ ಒಳ್ಳೇದು. ಈಗಾಗಲೇ ಹೇಳಿದ್ರಮ್ಮ, ಎಷ್ಟೋ ಟಾಕ್ಸಿನ್ಸ್, ವಿಷ ಪದಾರ್ಥಗಳೆಲ್ಲ ಆಚೆ ಕಡೆ ಹೋಗ್ಬೇಕಲ್ಲ. ನಮ್ಮ ದೇಹ ಒಂದು ಯಂತ್ರ ಏನು ಉತ್ಪನ್ನ ಮಾಡುತ್ತೆ? ಎಲ್ಲ ಯಂತ್ರ ಸರಿಯಾಗಿ ಏನ್ ಬೇಕೋ ಅದು ಉತ್ಪನ್ನ ಮಾಡುತ್ತೆ. ಏನು ವಿಟಮಿನ್ಸ್ ಬೇಕು, ಪ್ರೋಟೀನ್ಸ್ ಬೇಕು, ಪೋಷಕಾಂಶಗಳ ಉತ್ಪನ್ನ ಮಾಡ್ತಾ ಇರ್ತದೆ, ಜೀರ್ಣಾಶಯ. ಅದ್ ಜೊತೆಗೆ ಎಷ್ಟೋ ವ್ಯರ್ಥ ಪದಾರ್ಥಗಳು ಉತ್ಪನ್ನ ಆಗ್ತಾ ಇರ್ತದೆ. ಈ ವ್ಯರ್ಥ ಪದಾರ್ಥಗಳನ್ನು ತ್ಯಜಿಸೋದು ಹೇಗೆ? ಈ ತ್ಯಜಿಸುವ ವಿಧಾನ ನೋಡಿದ್ರೆ ಈ ಟಾಕ್ಸಿನ್ಸ್, ವಿಷ ಪದಾರ್ಥ ಎಲ್ಲ ನಾವು ಸರಿಯಾಗಿ ತ್ಯಜಿಸಿಲ್ಲ ಅಂದ್ರೆ ಏನಾಗ್ತದೆ? ಅದು ಮತ್ತೆ ಬ್ಲಡ್ ಒಳಗಡೆ ಸಂಗ್ರಹಿಸಿಕೊಂಡು ಎಲ್ಲಾ ಕೋಶಗಳು ಕೊಡ್ತಾ ಹೋಗ್ತದೆ. ಆವಾಗ ಎಲ್ಲಾ ಅವಯವಗಳಿಗೂ ರೋಗ ಬರೋದು ಶುರು ಆಗತ್ತೆ. ಅರ್ಥ ಆಯ್ತಾ? ಅದಕ್ಕೆ ಇದು ಸರಿಯಾದ ಈ ಋತುಸ್ರಾವದಿಂದ ಎಲ್ಲ ಆಚೆ ಕಡೆ ಹೋಗ್ತಾ ಇರ್ತದೆ. ಮಹಿಳೆಯರಿಗೂ ದೊಡ್ಡ ವರ, ನಾನು ಹೇಳ್ತಾ ಇದ್ದೀನಿ. ಆದ್ರೆ ಅದು ಹಾಗೆ ಇರಲ್ಲ. ಯಾಕಂದ್ರೆ ಒಂದು ಏಜ್ ಮುಖಾಂತರ ಒಂದು 45-50ಕ್ಕೆಲ್ಲ ನಿಂತು ಹೋಗ್ತದೆ. ಅದು ಓಕೆ, ಅದು ಏಜ್ ಪ್ರಕಾರ ಆಗಿರೋದು ಓಕೆ. ಆದ್ರೆ ಈಗ ಅಸಹಜವಾಗಿ ಆಗ್ತಾ ಇದೆ. 30-35ಕ್ಕೆ ಮೆನೋಪಾಸ್ ಬರ್ತಾ ಇದೆ. ಅಂತ ಪರಿಸ್ಥಿತಿ ಇದೆ ಸಮಾಜದಲ್ಲಿ. ಓಕೆ, ಅದು ಒಳ್ಳೇದಲ್ಲ. ಓಕೆ ಮಾಸ್ಟರ್. ಈಗ ಆತರ ನಿಂತೋಗಿರುತ್ತಲ್ಲ ಅಂತವ್ರಿಗೆ ಮುಂದೆ ಏನಾದ್ರು ಅವರು ಬಾಡಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಂತನಾ? ಹೌದು, ಪ್ರಾಬ್ಲಮ್ ಆಗ್ತಾ ಇರ್ತದೆ. ಆ ಓವರ್ ಹೆಡ್ಸ್ ಪ್ರಾಬ್ಲಮ್, ಅಂಡಾಶಯ ಪ್ರಾಬ್ಲಮ್ ಎಲ್ಲ ಬರ್ತದೆ. ಅದಕ್ಕೋಸ್ಕರ ಅವಾಗ ಏನ್ ಮಾಡ್ಬೇಕು? ಸ್ವಲ್ಪ ಸಮಗ್ರ ಜೀವನ ಶೈಲಿ ಸರಿಯಾಗಿ ಪಾಲನೆ ಮಾಡ್ಬೇಕು. ಓಕೆ ಮಾಸ್ಟರ್. ಸಮಗ್ರ ಜೀವನ ಶೈಲಿ ಪಾಲನೆ ಮಾಡಿ ಆಮೇಲೆ ಸ್ವಲ್ಪ ತೋರಿಸ್ಕೊಳ್ಳಿ. ಹೋಮಿಯೋಪತಿ
ಇಂಥ ವೈದ್ಯರು ತೋರಿಸ್ಕೊಳ್ಳಿ. ಹೋಮಿಯೋಪತಿ Okay. ಮತ್ತೆ ಈ ಆಕುಪ್ರೆಷರ್ ನಾ ಈಗಾಗಲೇ ಹೇಳಿದ್ದೀನಿ, ಹಿಂದಿನ ಸೆಷನ್ ಅಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಈ ಗರ್ಭಾಶಯಕ್ಕೂ ಅಂಡಾಶಯಕ್ಕೂ ಸಂಬಂಧಿತ ಆಕುಪ್ರೆಷರ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಅದೆಲ್ಲ ಸ್ವಲ್ಪ ಆಕ್ಟಿವೇಟ್ ಮಾಡ್ಕೊಂತ ಇರ್ಬೇಕು. Okay, master. ಓಕೆ Okay, master. Thank you, master. ರೈಟ್ ರೈಟ್ Thank you, master. ಓಕೆ ಥ್ಯಾಂಕ್ ಯು ಮೇಡಮ್. ಓಕೆ ಅದ್ಭುತವಾದ ಪ್ರಶ್ನೆಗಳು ಸರ್ ಇವತ್ತು. ಎಸ್ ಮೇಡಮ್. ಇವೆಲ್ಲ ಎಲ್ಲ ಮಾಸ್ಟರ್ಸ್ಗೂ ತುಂಬಾ ಹೆಲ್ಪ್ ಆಗತ್ತೆ ಅವ್ರಿಗೆ. ಅವರೆಲ್ಲ ಆನ್ಸರ್ಸ್ ಎಲ್ಲ ಅವ್ರಿಗೂ ಅನ್ವಯಿಸ್ಕೋಬಹುದು. ರೀಚ್ ಆಗುತ್ತಲ್ಲ ಸರ್. ಹೌದು. ಎಸ್ ಮೇಡಮ್. ಓಕೆ ಮೇಡಮ್, ಮುಕ್ತಾಯ ಮಾಡೋಣ ಈಗ. ಅಂದ್ರೆ ರೈಟ್ ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಪ್ರತ್ಯೇಕ ಧನ್ಯವಾದಗಳು ನಮ್ಮ ರಾಧಾವಾಣಿ ಮೇಡಮ್ಗೆ ಥ್ಯಾಂಕ್ ಯು ಇಂದಿನ ಕಾರ್ಯಕ್ರಮ ನೀಡಿದ್ದಕ್ಕೆ, ಜ್ಞಾನ ನೀಡಿದ್ದಕ್ಕೆ. ಸೊ ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ.